ಬಿದಿಗೆ ಚಂದ್ರಮನ ಬಿಕ್ಕು ಬಹಳ ಭಾವುಕವಾದ ಒಂದು ಇಮೋಷನಲ್ ಆದ ಟೈಟಲ್ ಅದು. ಅದೇ ಬಿಕ್ಕುಗಳೇ ಸಂಕಲನ ಅಂದ್ರೆ ಇದರಲ್ಲೆಲ್ಲದು ನಿಮಗೆ ಅಳಿಸ್ಬಿಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಯಾವ ಕಥೆನೂ ನಿಮ್ಮನ್ನ ಗೋಳೋ ಅಂತ ಅಳಿಸದೇ ಇರ್ಬೋದು, ಬಟ್ ಯು ವಿಲ್ ಫೀಲ್ ಸಫೋಕೇಟೆಡ್, ಹೆವಿ ಫೀಲ್ ಆಗುತ್ತೆ ನಿಮಗೆ. ಅದು ಹೇಗೆ ಅಂತಂದರೆ, ದೌರ್ಬಲ್ಯ ಮುಚ್ಚಿಟ್ಕೊಂಡು ಮದುವೆ ಆಗ್ತಾರಲ್ಲ, ಆವಾಗ ಅವಳಿಗೆ ಅನಿವಾರ್ಯ ಆಗುತ್ತೆ ಸರ್. ಅವಾಗ ಅವಳು ಅದಕ್ಕೆ ಅಲ್ಲಿ ಬದುಕಲೇಬೇಕು. ಇದೆಲ್ಲ ಒಂದು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಒಂದೊಂದು ಈ ಥರ ನೋವು ಬಿಕ್ಕು ಇರುತ್ತೆ. ಅವಳು ಬೈತಾಳೆ ಕೆಡ್ತಾಗಿ ಅಂತ ಯಾರು ಮನೆ ಹತ್ರಕ್ಕೂ ಸೇರಿಸ್ಕೋತಾ ಇರ್ಲಿಲ್ಲ. ಅವಳು ಮತ್ತೆ ಬೈತಾ ಇದ್ದಿದ್ದೆಲ್ಲ ರಿಯಲ್ ಲೈಫಲ್ಲಿ ಅಲ್ಲಿ ಓಡಾಡಿರೋ ಕ್ಯಾರೆಕ್ಟರಿಗೆ ಬೈತಿದ್ಲು. ಅದಕ್ಕೆ ಯಾರು ಅವಳನ್ನ ಹತ್ರ ಸೇರಿಸ್ಕೋತಾ ಇರ್ಲಿಲ್ಲ. ನಾನು ನನ್ನ ಲೈಫಲ್ಲಿ ನೋಡಿದ್ದು ಸ್ಟ್ರಾಂಗೆಸ್ಟ್ ವುಮನ್ನು. 11 ಮಕ್ಕಳ ತಾಯಿ. ಅವಳು ಗಂಡ ಕುಡಿತಿದ್ರು, ಅವಳಿಗೆ ಹೊಡಿತಿದ್ರು, ವರ್ಷ ಮಕ್ಕಳಾಗ್ತಿದ್ವು. ಆದರೆ ಅವಳು ತನ್ನ ವಿವಾಹದ ಇದರಿಂದ ಹೊರಗಡೆ ಬರಲಿಲ್ಲ. ಹೊರಗಡೆ ಬರಬೇಕಾದ ಎಲ್ಲ ಅವಳಿಗೆ ಸ್ಟ್ರಾಂಗ್ನೆಸ್ ಇತ್ತು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಹೊಸ ಪುಸ್ತಕನ ನಾವು ಮಾರುಕಟ್ಟೆಗೆ ಬಂದಿರುವಂಥ ಹೊಸ ಪುಸ್ತಕನ ನಿಮಗೆ ಪರಿಚಯ ಮಾಡಿಸ್ತೀವಿ. ಇವತ್ತು ನನ್ನ ಕೈಯಲ್ಲಿರುವಂಥ ಹೊಸ ಪುಸ್ತಕ ಒಂದು ಕಥಾ ಸಂಕಲನ. ಅದನ್ನು ಬರೆದವರು ಶುಭಶ್ರೀ ಭಟ್ ಅಂತ. ಸೊ ಬಿದಿಗೆ ಚಂದ್ರಮನ ಬಿಕ್ಕು ಬಹಳ ಭಾವುಕವಾದ ಒಂದು ಇಮೋಷ್ನಲ್ ಆದ ಟೈಟಲ್ ಅದು. ಸೊ ಕಥಾ ಸಂಕಲನ ಬೇಸಿಕಲಿ. ಈ ಒಂದು ಪುಸ್ತಕ ಬರೆದಿರುವಂಥ ಶುಭಶ್ರೀ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮಸ್ಕಾರ ಶುಭಶ್ರೀ ಅವರೇ, ವೆಲ್ಕಮ್ ಟು ದ ಶೋ. ಶುಭಶ್ರೀ ಅವರು ಭಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಮಲೆನಾಡು ಕಡೆಯವರು ಅಂತ, ಕುಮಟಾ ಕಡೆಯವರು. ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು ಮತ್ತು ಅವ್ರ ಗಂಡ. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು. ಗಂಡನ ಮನೆಯಾದ ಶೃಂಗೇರಿ ಜೊತೆಗೂ ಕೂಡ ಅವರ ಒಡನಾಟ ಮತ್ತು ಒಂದು ಅಲ್ಲೂ ಕೂಡ ಇರ್ತಾರೆ ಮತ್ತು ಬೆಂಗಳೂರಲ್ಲಿ ಇರ್ತಾರೆ. ಸೊ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಇದ್ದಾಗ ನಾವು ಅನ್ಕೋತೀವಿ ಪಾಪ ಅವ್ರಿಗೆ ಟೈಮ್ ಇರಲ್ಲ ಅಂಥೇಳಿ, ಬಟ್ ಅವರು ಕೂಡ ಟೈಮ್ ಮಾಡ್ಕೊಂಡು ಬರಿಬಹುದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಶುಭಶ್ರೀ ಅವರು. ಯಾಕಂದರೆ ಇದು ಮೊದಲನೇ ಪುಸ್ತಕ ಅಲ್ಲ, ಇದಕ್ಕಿಂತ ಮುಂಚೆ 2 ಪುಸ್ತಕಗಳನ್ನ ಬರೆದಿದ್ದಾರೆ. ಇಹದ ತಳಹದಿ ಅಂತ ಒಂದು ಅಂಕಣ ಬರಹದ ಪುಸ್ತಕ ಇದೆ, ಜೊತೆಗೆ ಹಿಂದಿನ ನಿಲ್ದಾಣ ಅಂಥೇಳಿ ಒಂದು ಲಲಿತ ಪ್ರಬಂಧಗಳ ಪುಸ್ತಕ ಕೂಡ ಇದೆ. ಭಾಳ ಬ್ಯೂಟಿಫುಲ್ ವಿಚಾರಗಳಿದು. ಲಲಿತ ಪ್ರಬಂಧಗಳನ್ನ ಓದಿ ಎಷ್ಟು ದಿನ ಆಯಿತು ನಾನು. ಸೊ ಚಿಕ್ಕವರಿದ್ದಾಗ ಅದನ್ನೂ ಓದಿದ್ವಿ. ಸೊ ಇವತ್ತು ನಾನು ಮಾತಾಡ್ತಿರುವಂಥ ಪುಸ್ತಕ ಯಾವುದು ಅಂದರೆ, ಅದು ನಾನು ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಪುಸ್ತಕ ಬಿದಿಗೆ ಚಂದ್ರಮನ ಬಿಕ್ಕು. ಇದರಲ್ಲಿ ನಮ್ಮ ವಿಕಾಸ್ ನೇಗಿಲೋಣಿಯವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ ಮತ್ತು ಅರ್ಜುನ ದೇವಾಲದ ಕೆರೆಯವರು ಅದಕ್ಕೆ ಹಿನ್ನುಡಿ ಬರೆದಿದ್ದಾರೆ. ಇದರಲ್ಲಿ ಎಷ್ಟು ಕಥೆಗಳಿದೆ ಶುಭಶ್ರೀ ಅವರೇ? 18 ಕಥೆಗಳಿದೆ. 18 ಕಥೆಗಳು. ಓಕೆ. ಅದನ್ನು ಬಿದಿಗೆ ಮೊದಲಿನ ಕತೆ, ಬಿದಿಗೆ ನಂತರದ ಕತೆ ಅಂತ ಡಿವೈಡ್ ಮಾಡಿದ. ಓಕೆ. ಸೊ ನಾನು ಇವತ್ತು ಈ ಒಂದು ಪುಸ್ತಕದ ಬಗ್ಗೆ ಮಾತಾಡೋಕ್ಕಿಂತ ಮುನ್ನ ಕಥೆಗಳು ನಮ್ಮ ಜೀವನದ ಒಂದು ಭಾಗ, ಅದ್ರ ಬಗ್ಗೆ ನಾನು ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ಕಥೆ ಕೇಳ್ತಾನೆ ಬೆಳೆದಿರ್ತೀವಿ. ನಮ್ಮ ಭಾರತೀಯರ ಸೈಕಿ ಒಳಗಡೆ ಕಥೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿದೆ ಅಲ್ವಾ. ತಾವು ನಿಮ್ಮ ಮತ್ತು ಕಥೆಯ ನಂಟು ಅದ್ರ ಬಗ್ಗೆ ಏನು ಹೇಳ್ಬೋದು ಶುಭಶ್ರೀ? ಸರ್, ನಾವು ಚಿಕ್ಕವರಿದ್ದಾಗಿಂದ ಕತೆ ಕೇಳ್ದೆ ನಿದ್ರೆನೇ ಮಾಡ್ತಾ ಇರಲಿಲ್ಲ. ಅವಾಗಿನೂ ನಮ್ಗೆ ಓದಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ನಾವು ಕತೆಗಳನ್ನು ಕೇಳಿಸ್ಕೊತಿದ್ವಿ. ಅದನ್ನು ಅಜ್ಜಿ ಮತ್ತು ಅಪ್ಪ ನಮಗೆ ಕತೆ ಹೇಳಿಬಿಟ್ಟು ಕತೆ ಹೇಳಿ ಅದರಲ್ಲಿ ನಮ್ಗೆ ಆ ಕಲ್ಪನೆ ಮಾಡ್ಕೊಳ್ಳೋರು. ಟಿ ವಿ ಇರಲಿಲ್ಲ, ಯಾವುದೇ ಮಾಧ್ಯಮಗಳಿರಲಿಲ್ಲ ನಮಗೆ. ಅದನ್ನು ನಾವೇ ಅದರಿಂದ ನಮ್ಮದು ಕಲ್ಪನೆ ಶಕ್ತಿ ಬೆಳೆಯುತ್ತೆ ಕತೆಗಳಿಂದ. ಆ ಕತೆಗಳನ್ನು ದಿನನಿತ್ಯ ಆಗಿರೋ ಅಥವಾ ನೋಡಿರೋ ವ್ಯಕ್ತಿಗಳನ್ನೇ ಕತೆಗಳನ್ನಾಗಿ ಮಾಡಿ ಹೇಳ್ತಿದ್ರು ನಮ್ಮ ಅಜ್ಜಿ. ಹೌದು. ಅವರು ನಮ್ಮ ಸುತ್ತಮುತ್ತನೇ ಇರೋರು. ಅದು ಹಿಂದಿನ ನಿಲ್ದಾಣದಲ್ಲಿ ಬರೀ ಆ ಥರ ವ್ಯಕ್ತಿ ಚಿತ್ರಣನೇ ಜಾಸ್ತಿ ಇದೆ. ಅದೆಲ್ಲ ಅವರೇ ಹೇಳಿರೋ ಕತೆ ಹೆಚ್ಚಿನದಾಗಿ. ಅದೆಲ್ಲ ನಾವು ನೋಡ್ಕೊಂಡು ಕತೆ ಕೇಳಿಸ್ಕೊಂಡು ಬೆಳೆದೋದ್ರಿಂದ ಅದು ಕತೆಯ ನಡುವೆ ಸ್ವಲ್ಪ ಜಾಸ್ತಿ ನೆನಪಿದೆಯಾ? ಚಿಕ್ಕಂದಲ್ಲಿ ಕೇಳಿರುವಂತಹ ಒಂದು ಯಾವ್ದಾದ್ರು ಶಾರ್ಟ್ ಸ್ಟೋರಿ ನೆನಪಿದೆಯಾ ನಿಮಗೆ? ಅಲ್ಲಿ ನಮ್ಮೂರಲ್ಲಿ ಒಬ್ಳು ನಾಗಿಮಳ್ಳಿ ಅಂತ ಇದ್ಲು. ಅವಳ ಹೆಸರೇನು ಅಂತ ಗೊತ್ತಿಲ್ಲ, ಹೆಸರೇ ನಾಗಿಮಳ್ಳಿ. ಯಾಕೆಂದ್ರೆ ಅವಳದು ಪಾಪ ಎಲ್ಲರಿಗೂ ಬೈಕೊಂಡು ಬರ್ತಿದ್ಲು.
ಓಹೋ. ನಮ್ಮನೆ ಹತ್ರ ಬಂದು ನಿಂತ್ಕೋತಿದ್ಲು. ಯಾಕೆಂದ್ರೆ ಯಾರು ಅವಳು ಬೈತಾಳೆ ಕೆಡ್ತಾಗಿ ಅಂತ ಯಾರು ಮನೆ ಹತ್ರಕ್ಕೂ ಸೇರ್ಸ್ಕೊತಾ ಇರ್ಲಿಲ್ಲ. ಅವಳು ಮತ್ತೆ ಬೈತಾ ಇದ್ದಿದ್ದೆಲ್ಲ ರಿಯಲ್ ಲೈಫಲ್ಲಿ ಅಲ್ಲಿ ಓಡಾಡಿರೋ ಕ್ಯಾರೆಕ್ಟರಿಗೆ ಬೈತಿದ್ಲು. ಅದಕ್ಕೆ ಯಾರು ಅವಳನ್ನ ಹತ್ರ ಸೇರ್ಸ್ಕೊತಾ ಇರ್ಲಿಲ್ಲ. ನಮ್ಮನೇಲಿ ಬಂದು ನಿಂತ್ಕೊಳ್ಳೋಳು, ನಾನ್ ತಗೊಂಡೋಗಿ ಕೊಡ್ತಿದ್ದೆ. ನನಗೆ ಅಂದ್ರೆ ಅವಳಿಗೆ ಊಟ ತಿಂಡಿ, ಅಥವಾ ನಮ್ಮನೇಲಿ ಏನಾದ್ರು ಬೆಳಿಗ್ಗೆ ಏನ್ ತಿಂಡಿ ಮಾಡಿರ್ತೀವೋ ಅದು ಆತರ, ಅಥವಾ ಅನ್ನ ಮಧ್ಯಾಹ್ನ ಟೈಮ್ ಬಂದ್ರೆ ಅನ್ನ ಕಲ್ಸ್ಕೊಂಡು ಹೋಗಿ ಕೊಡೋದು. ಅವಳದೊಂದು ಪಾತ್ರೆ ಇರ್ತಿತ್ತು, ತಗೊಂಡೋಗಿ ಕೊಡೋದು. ಆ ಥರ ಅವಳಿಗೆ ನಾನು ನೋಡಿದ ತಕ್ಷಣ, ಅಂದ್ರೆ ಅವಳಿಗೆ ಏನ್ ಬೆಳ್ಳಕ್ಕಿ ಕೂಸೆ ಅಂತ ಬೈತಿದ್ಲು. ಅದು ಬೈಗುಳ ಅವಳಿಗೆ. ಅಂದ್ರೆ ನೀನು ಬೆಳಗಿದ್ದಿ, ಜನ ಸರಿ ಇಲ್ಲ ಅಂದ್ರೆ ಅವಳು ಹೇಳೋದೇ ಹಂಗೆ, ಅವಳು ಹೇಳ್ತಿದ್ದೆ ಹಂಗೆ. ಆಮೇಲೆ ನಾನು ಮನೆಗೆ ಬಂದು ಕೇಳ್ತಿದ್ದೆ, ಎಷ್ಟು ಕೆಟ್ಟದಾಗ ಮಾತಾಡ್ತಾಳೆ ಅವಳು, ನೀನು ಅವಳಿಗೆ ಹೋಗಿ ತಿಂಡಿ ಕೊಡು ಅಂತೀಯಲ್ಲ ನೀನು, ಅವಳು ನನಗೂ ಬೈದು ಕಳಿಸ್ತಾಳೆ ಅಂತ ನಮ್ಮ ಅಜ್ಜಿಗೆ ಹೇಳ್ತಿದ್ದೆ. ಇಲ್ಲ, ಅವಳ ಹಿಂದೆನೂ ಒಂದು ಸ್ಟೋರಿ ಇದೆ ಅಂತ ಅವಳ ಕತೆ ಹೇಳಿದ್ದು. ಏನಂದ್ರೆ ಅವಳು ಚಿಕ್ಕ ಮಗು ಕೆಲಸ ಮಾಡ್ತಾ ಇದ್ಲು, ಈ ಕಟ್ಟಡ ಕೆಲಸ ಎಲ್ಲ ಇರುತ್ತಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇರುವಾಗ, ಹೌದು, ಅವಳು ಅಲ್ಲೇ ನಮ್ಮೂರ್ ಹತ್ರನೇ ಕೆಲಸ ಮಾಡ್ತಾ ಇರುವಾಗ ಅವಳು ಮರಕ್ಕೆ ಹೀಗೆ ಪಾಪುನ ಕಟ್ಬಿಟ್ಟು ಕೆಲಸ ಮಾಡ್ತಾ ಇದ್ಲು. 2-3 ಜನ ಮಕ್ಕಳು ಅವಳಿಗೆ. ಅದು ಚಿಕ್ಕ ಶಿಶು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗು ಹೋಯ್ತು. ಇವಳು ಮಗು ಆಗಿದ್ದಾಗಲ್ಲ, ದೊಡ್ಡವಳು, ಇವಳು ಮದ್ವೆ ಆಗಿ ಗಂಡ ಸಂಸಾರ ಎಲ್ರೂ ಇದಾರೆ. ಅವಳು ಬುದ್ಧಿ ಭ್ರಮಣೆ ಆಗೋಯ್ತು. ಯಾಕಂದ್ರೆ ಲೈವ್ ಅಲ್ಲಿ ನೋಡ್ಬಿಟ್ಲು ಅವಳು ಮಗು ಹೋಗಿರೋದು. ಮಗುಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಕಟ್ಟಿತ್ತಲ್ಲ, ಇದಕ್ಕೆ ರೋಡ್ ಸೈಡ್ ಸರ್, ಕಟ್ಟಡ ಕನ್ಸ್ಟ್ರಕ್ಷನ್ ಆಗುವಾಗ ಆತರ ಆಗಿ ಹೋಯ್ತು ಅಂತ ನಮ್ಮ ಅಜ್ಜಿ ಹೇಳಿದ್ದು. ಆವಾಗ ಅವಳಿಗೆ ಬುದ್ಧಿ ಭ್ರಮಣೆ ಆಯ್ತು. ಆ ಬುದ್ಧಿ ಭ್ರಮಣೆ ಆದಾಗ ಅವಳು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಗಂಡ ಇನ್ನೊಂದು ಮದ್ವೆ ಮಾಡ್ಕೊಂಡ. ಯಾಕಂದ್ರೆ ಮಕ್ಕಳು ಚಿಕ್ಕವರು. ಇವಳು ಏನು ಬುದ್ಧಿ ಭ್ರಮಣೆ ಆದ ಏನು ಮಾಡ್ತಾ ಇರ್ಲಿಲ್ಲ. ಅವಳು ಮನೆಯಿಂದ ಹೊರಗಡೆನೆ ಇರ್ತಿದ್ಲು. ಅವಳನ್ನ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳಕ್ ಟ್ರೈ ಮಾಡ್ಲು. ತುಂಬಾ ಚೆನ್ನಾಗೂ ಇದ್ಲಂತ ಅವಾಗ. ಅದು ಅವಳಿಗೆ ಫುಲ್ ಗಂಡಸಿನ ಸಮಾಜದ ಮೇಲೇನೆ ಅವಳ ಧಿಕ್ಕಾರ. ಆ ತರದ ಕಥೆಗಳು ತುಂಬಾ ಇದೆ ಸರ್. ಅಲ್ಲಿ ಹೆಣ್ಮಕ್ಳು ಅವ್ರ ನೋವುಗಳು ಈಗಿನ ತರ ಯಾರು ರೆಬೆಲ್ ಆಗಿ ಇರ್ಲಿಲ್ಲ, ಇದ್ರು, ಆದ್ರೆ ಆ ಪರಿಧಿಯೊಳಗಡೆನೆ ಇದ್ರು. ಆ ಪರಿಧಿಯೊಳಗೆ ಇದ್ಕೊಂಡೇ ತಮ್ಮ ಹೋರಾಟ ಮಾಡ್ತಾ ಇದ್ರು. ಆ ಥರ ಕ್ಯಾರೆಕ್ಟರ್ ಜೊತೆನೆ ನಾನು ಬೆಳೆದಿದ್ದು. ನನ್ನ ಬಾಲ್ಯ ಪೂರ್ತಿ ಆ ಥರ ಕಥೆಗಳನ್ನು ಕೇಳಿಸ್ಕೊಂಡು ನೋಡ್ಕೊಂಡು ಅವ್ರ ಜೊತೆ ಒಡನಾಡಿ ಬೆಳೆದಿರೋದಕ್ಕೆ ಆ ಥರ ಕಥೆಗಳು, ಹೆಣ್ಮಕ್ಳ ನೋವು, ಸವಾಲು, ಅದೆಲ್ಲ ನನಗೆ ತುಂಬ ಹತ್ರ ಆಯಿತು. ಸೊ ಬ್ಯೂಟಿಫುಲ್. ನೋಡಿ, ಅಂದರೆ ನೀವು ಅಲ್ಲಿ ಅದನ್ನ ನೋಡಿ ಬೆಳೆದಿರೋದು, ಜೊತೆಗೆ ನೀವು ಎಜುಕೇಷನ್ ಮಾಡಿಕೊಂಡು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಬೆಂಗಳೂರಿಗೆ ಬಂದು ನೀವು ನಿಮ್ಮ ಗಂಡನ ಜೊತೆ ಇಲ್ಲಿ ಬದುಕ್ತಿರ್ಬೇಕಾದ್ರೆ, ಅಂದರೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇನ್ನೂ ಅದು ಏನೋ ಬೇರೆ ಅನ್ಸುತ್ತೆ ನಿಮಗೆ, ಅಲ್ವಾ? ಅಂದರೆ ಆ ಒಂದು ಪರಿಸರದಿಂದ ನೀವು ಹೊರಗಡೆ ಬಂದಿದ್ರೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಆ ಪರಿಸರದಲ್ಲಿ ಇರುವಂಥ ಕಥೆಗಳು, ಅವು ಕಾಡುವಂಥ ಕಥೆಗಳು. ಹೌದು ಸರ್. ಅದು ಹೇಗೆ ಅಂದರೆ, ಕಥೆಗಳು ಕಾಡಿಸ್ಬೇಕು, ಆವಾಗಲೇ ನಮಗೆ ಬರೆಯೋಕೆ ಸಾಧ್ಯ. ಇವಾಗ ಅದು ಯಾವಾಗಲೇ ಆಗಿರ್ಬೋದು, ತುಂಬ ಕಾಡಿಸ್ದಾಗಷ್ಟೇ ಕತೆ ಬರೆಯೋಕ್ಕೆ ಸಾಧ್ಯ, ಸೃಜನಶೀಲತೆ ಹುಟ್ಕೊಳಕ್ಕೆ ಸಾಧ್ಯ. ಈಗ ಬರಿಬೇಕು ಅಂತ ಕೂತ್ಕೊಂಡು ಯಾವುದೋ ಒಂದು ಇನ್ಸಿಡೆಂಟನ್ನು ಬರೆದ್ರೆ ಅದು ಪ್ರಬಂಧ ಆಗ್ಬಿಡುವ ಚಾನ್ಸಸ್ ಇರುತ್ತೆ, ಅಥವಾ ವರದಿ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಕತೆಗಳಾಗಲ್ಲ. ಕತೆಗೆ ಒಂದು ಭಾವ ತುಂಬಬೇಕಂದ್ರೆ ನಾನು ನಂಬೋದು ಹೇಗೆ ಅಂದ್ರೆ, ಕತೆಗಳನ್ನ ಕೊಳಿಸ್ಬೇಕು. ಹಾಗೆ ಹಾಗೆ ಇಟ್ಟು ನಮ್ಗೆ ಕೂತಲ್ಲಿ ನಿತ್ತಲ್ಲಿ ಅವು ಕಾಡಿಸ್ದಾಗ ನಾನು ಬರೆದ್ರಷ್ಟೇ ನನಗೆ ಮುಕ್ತಿ ಅನ್ನೋ ಸಿಚುವೇಶನ್ ಬಂದಾಗ ಕತೆ ಬರಿಬೇಕು ಅಂತ ನಾನು ನಂಬಿದ್ದೀನಿ. ಅದನ್ನ ಹಿರಿಯರು ತುಂಬಾ ಜನ ಅದನ್ನೇ ಹೇಳೋದು, ನಮ್ಗೆ ಅದನ್ನ ಕಾಡಿಸಿದಾಗಷ್ಟೇ ನಾವು ಅದಕ್ಕೆ ಭಾವ ತುಂಬಕ್ ಸಾಧ್ಯ ಅಂತ. ಅದಕ್ಕೋಸ್ಕರ ಇಲ್ಲಿರೋ ಎಲ್ಲಾ ಹೆಣ್ಮಕ್ಳು ಒಂದಲ್ಲ ಒಂದ್ ರೀತಿಯಲ್ಲಿ ನಾನು ಒಡನಾಡಿದ, ನಾನು ನೋಡಿದ, ನನ್ನನ್ನು ಕಾಡಿಸಿದ ಹೆಣ್ಮಕ್ಳೇನೆ. ಅದಕ್ಕೆ ಅವರು ಕತೆಗಳಾಗಿ ಬಂದ್ರು ಬೇರೆ ಬೇರೆ ರೂಪದಲ್ಲಿ. ನೀವು ಮಲೆನಾಡು ಅಂತ ಹೇಳಿದಾಗ, ನಾನು ಮಲೆನಾಡಿನ ಹುಡುಗಿನ ಮದುವೆ ಆಗಿರೋದ್ರಿಂದ ಅಲ್ಲಿ ಇವರು ಯಾರು ಹೇಳಿ, ನಮ್ಮ ಸಿದ್ಧಿ ಜನಾಂಗದವ್ರನ್ನ ನಾನು ತುಂಬಾ ನೋಡಿದ್ದೀನಿ ಅಲ್ಲಿ. ಸೊ ಆ ಥರ ನೀವು ನೋಡಿರುವಂತಹ ತಳ ಸಮುದಾಯದ ವ್ಯಕ್ತಿಗಳು ಆ ಥರದ್ದು ಏನಾದರೂ ಹೇಳ್ಬೋದಾ? ಅಂದ್ರೆ ಕಥೆಗಳಾಗಿ ಬಂದಂಥವ್ರು, ಅಲ್ಲಿನ ಆ ಘಟನೆಗಳು ಯಾವುದು, ಆ ವ್ಯಕ್ತಿಗಳು, ಆ ಪಾತ್ರಗಳು ಕಥೆಗಳಾಗಿ ಬಂದಿರೋದು ಆ ಥರದ್ದು? ನಾನು ನೋಡಿರೋಂಥ ವ್ಯಕ್ತಿಗಳು ಅಂದರೆ, ಈಗ ಹಾಲಕ್ಕಿ ಸಮುದಾಯ ಅಂತ ಇದೆ ಸರ್ ನನ್ನ ಅಮ್ಮನ ಮನೆ ಹತ್ರ. ನಮ್ಮನೆ ಸುತ್ತ
ಸುತ್ತಮುತ್ತ ಬರೀ ಅವರೇ ಇರೋದು. ಹಾಲಕ್ಕಿ ಸಮುದಾಯ ಅವ್ರದ್ದು ಸಂಪ್ರದಾಯ ತುಂಬ ಶ್ರೀಮಂತ ಸಂಪ್ರದಾಯ ಇದೆ ಸರ್. ಅವರು ನಾವ್ಯಾರು ಬ್ರಹ್ಮನ ಪೂಜೆ ಮಾಡಲ್ಲ. ನಮಗೆ ಬ್ರಹ್ಮ ಹೇಗಿರ್ತಾನೆ, ಒಂದು 3 ತಲೆ ಇರುತ್ತೆ ಅನ್ನೋದು ಗೊತ್ತಿದೆ, ಚತುರ್ಮುಖ ಅಂತ ಗೊತ್ತಿದೆ, ಬಿಟ್ರೆ ನಾವು ಅದನ್ನ ಅಷ್ಟು ನಾವು ಪೂಜೆ ಮಾಡಲ್ಲ. ಅಲ್ಲ, ಪೂಜೆ ಮಾಡಬಾರ್ದು ಅಂತಾನೆ ಇದೆ. ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ಬ್ರಹ್ಮನಿಗೆ ಪೂಜೆ ಮಾಡ್ತಾರೆ ಓ, ಸರ್. ಹೌದಾ? ಹಾ, ಅವ್ರದ್ದು ಬ್ರಹ್ಮನಿಗೆ ಬೊಮ್ಮ ಅಂತಾರೆ. ಅವರು ಪೂಜೆ ಮಾಡ್ತಾರೆ. ಈ ಸುಗ್ಗಿ ಹಬ್ಬ, ಈಗ ಮೊನ್ನೆ ಹೋಳಿ ಆಯ್ತಲ್ಲ, ಅದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್ ಅವ್ರದ್ದು. ಇದರಲ್ಲಿ ಅವರು ಸುಗ್ಗಿ ಕಟ್ಕೊಂಡು, ಸುಗ್ಗಿ ವೇಷ ಹಾಕೊಂಡು, ಹಾಲಕ್ಕಿ ಸುಗ್ಗಿ ಕುಣಿತ ಅಂತಾನೆ ಇದೆ. ಮನೆಗೆ ಹೋಗಿ ಕುಣಿತಾರೆ. ಆಮೇಲೆ ಹೋಳಿ ಹುಣ್ಣಿಮೆ ದಿನ ಇಷ್ಟೆತ್ರ ಕೆಂಡ ಇರುತ್ತೆ ಸರ್, ಕೆಂಡ ಹಾಯ್ತಾರೆ. ಒಬ್ರಿಗೂ ಪೆಟ್ಟಾಗಲ್ಲ, ಕಾಲಿಗೆ ಏನೂ ಆಗಲ್ಲ. ಒಂದು ಗುಡ್ಡದಿಂದ ಈ ಗುಡ್ಡಕ್ಕೆ ಓಡ್ ಬರ್ತಾರೆ. ಅಲ್ಲಿ ಮಾಸ್ತಿ ಮತ್ತೆ ಬೊಮ್ಮ ಅವ್ರು ತುಂಬಾ ನಂಬೋ ದೇವ್ರು. ಮಾಸ್ತಿ ಅಂದ್ರೆ ಮಹಾಸತಿ ಅಮ್ಮನವ್ರನ್ನ ಅವರು ಮಾಸ್ತಿ ಅಂತ, ಬ್ರಹ್ಮನಿಗೆ ಬೊಮ್ಮ ಅಂತ. ಅವ್ರು ಅದನ್ನ ತುಂಬಾ ನಂಬ್ತಾರೆ. ಅದನ್ನ ಆ ಕೆಂಡ ಹಾಯ್ತಾರೆ, ಏನೂ ಪೆಟ್ಟಾಗೋದಿಲ್ಲ. ಚಿಕ್ಕ ಮಕ್ಕಳು ಕೂಡ ಹಾಯ್ತಾರೆ. ಆ ಆವೇಶದಲ್ಲಿ, ಆ ಭಾವಾವೇಶ, ಆ ಭಕ್ತಿಯ ತೀವ್ರತೆ ಇದೆಯಲ್ಲ, ಅದು ಅವ್ರಿಗೆ ಏನು ಮಾಡಲ್ಲ. ಅವರು ನಮ್ಮನ್ನ ದೇವರೇ ಕಾಪಾಡ್ತು ಅಂತ ನಂಬ್ತಾರೆ. ಆ ಥರ ಇವ್ರ ಜೊತೆನೆ ನನ್ನ ಬಾಲ್ಯ ಇರೋದು. ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿರೋ ಹೆಣ್ಮಕ್ಳಾಗಿರ್ಬೋದು ಎಲ್ಲ, ನಾನು ಅವ್ರ ಮನೇಲೇ ಇರ್ತಿದ್ದೆ. ನಿನಗೆ ನಾವು ಮೀನ್ ಸಾರು ಹಾಕಕ್ಕಾಗಲ್ಲ, ನೀನು ಹೋಗು ಮನೆಗೆ ಊಟಕ್ಕೆ ಅನ್ನೋ ತನಕ ಅವ್ರ ಮನೇಲಿ ಇರ್ತಿದ್ದೆ ಸರ್ ನಾನು. ಅವ್ರ ಮನೇಲೆ ಅವ್ರ ಮಕ್ಕಳ ಜೊತೆನೆ ಬೆಳೆದಿದ್ದು. ಆ ಥರ ಮೀನ್ ಸಾರು ತಿಂದಿಲ್ಲ ಹಂಗಾದ್ರೆ ನೀವು? ಬೆಂಗಳೂರಿಗೆ ಒಂದ್ಮೇಲೂ ತಿನ್ಲಿಲ್ವಾ? ಇಲ್ಲ. ಓಕೆ. ಸೊ ಹಾಗೆ ಒಂದು ಮಾತನ್ನ ತಾವು ಹೇಳ್ತಾ ಇದ್ರಿ ನೀವು. ಓಕೆ, ಅಂದ್ರೆ ಅವರು ದೇರ್ ರೆಬೆಲ್, ಬಟ್ ದೇರ್ ರೆಬೆಲ್ ಇನ್ ದ ದೇ ಆರ್ ನಾಟ್ ಔಟ್ಸೈಡ್ ದೇರ್ ಫ್ಯಾಮಿಲಿ. ಅಲ್ಲೇ ಇದ್ಕೊಂಡು ಅವರು ರೆಬೆಲ್ ಆಗ್ತಾರೆ ಅಂತ ಹೇಳ್ತಾ ಇದ್ರಿ ನೀವು. ಅದ್ರ ಬಗ್ಗೆ ಒಂದು 11 ಮಕ್ಕಳ ತಾಯಿ ಬಗ್ಗೆ ಒಂದು ಹೇಳ್ತಾ ಇದ್ರಿ ನೀವು. ಅದು ಕೂಡ ಕಥೆಯಾಗಿ ಬಂದಿದೆ ಅಂತ ಹೇಳಿದ್ರೆ ಹೇಳ್ಬೋದಾ? ನಾನು ಅವಳ ಹೆಸರು ತಗೊಳ್ಳಲ್ಲ. ಅವರು ನನಗೆ ತೀರಾ ಹತ್ತಿರದವರು. ಅವಳು ಹೇಗೆ ಅಂತಂದ್ರೆ ತುಂಬ ಸ್ಟ್ರಾಂಗೆಸ್ಟ್ ವುಮನ್ನು ನಾನು ನೋಡಿದ್ದು, ನನ್ನ ಲೈಫಲ್ಲಿ ನೋಡಿದ್ದು ಸ್ಟ್ರಾಂಗೆಸ್ಟ್ ವುಮನ್ನು. 11 ಮಕ್ಕಳ ತಾಯಿ. ಅವಳು ಗಂಡ ಕುಡಿತಿದ್ರು, ಅವಳಿಗೆ ಹೊಡಿತಿದ್ರು, ವರ್ಷ ಮಕ್ಕಳಾಗ್ತಿದ್ವು. ಆದರೆ ಅವಳು ತನ್ನ ವಿವಾಹದ ಇದರಿಂದ ಹೊರಗಡೆ ಬರಲಿಲ್ಲ. ಹೊರಗಡೆ ಬರಬೇಕಾದ ಎಲ್ಲ ಅವಳಿಗೆ ಸ್ಟ್ರಾಂಗ್ನೆಸ್ ಇತ್ತು, ಆ ಶಕ್ತಿ ಇತ್ತು. ಅವಳು ಬಿಟ್ಟು ನೀನಲ್ಲ, ನಿನ್ನ ಬಿಟ್ಟು ನಾನು ಒಬ್ಬನೇ ಬದುಕ್ತೀನಿ ಅನ್ನೋ ತಾಕತ್ತಿತ್ತು ಅವಳಿಗೆ. ಆದರೆ ಅವಳು ಅದರಿಂದ ಹೊರಗಡೆ ಬರಲಿಲ್ಲ. ಅಲ್ಲಿದ್ದೇ ಹೋರಾಟ ಮಾಡಿದ್ಲು, ಅಲ್ಲಿದ್ದೇ ಬದುಕು ಕಟ್ಕೊಂಡ್ಲು. ಎಲ್ಲರ ಮನೆ ಕೆಲ್ಸಕ್ಕೆ ಹೋಗ್ತಿದ್ಲು, ಸೌದೆಗೆ ತರ್ತಿದ್ಲು, ಇಡೀ ಮನೆ ಕೆಲಸ ಮಾಡ್ತಿದ್ಲು, ತೋಟದ ಕೆಲಸ ಮಾಡ್ತಿದ್ಲು, ಗದ್ದೆ ಕೆಲಸ ಮಾಡ್ತಿದ್ಲು, ಎಲ್ಲ ಮಾಡ್ಕೊಂಡೇ ಬದುಕು ಕಟ್ಕೊಂಡ್ಲು. ಯಾವಾಗ ಅವಳು ಮಕ್ಕಳು ದೊಡ್ಡವರಾದ್ರಲ್ಲ, ಅವಳದು ರಿಯಲ್ ಲೈಫ್, ಆರಾಮಾಗಿರೋ ಲೈಫ್ ಶುರುವಾಯಿತು. ಯಾಕೆಂದರೆ ಮಕ್ಕಳು ಅಪ್ಪನ ವಿರುದ್ಧ ತಿರುಗಿಬಿದ್ರು. ಆ ಥರ ಹೆಣ್ಮಕ್ಳು ಹೇಗೆ ಅಂದರೆ, ಅವರು ನಮಗೊಂದು ಸಂದೇಶನೂ ಕೊಡ್ಬೋದು ಸರ್. ಎಲ್ಲದನ್ನು ನಾವು ಅದನ್ನ ಧಿಕ್ಕರಿಸಿ ಹೋಗ್ಬೇಕಾಗಿಲ್ಲ. ಕೆಲವೊಂದ್ಸಲ ನಾವು ವೇಟ್ ಮಾಡ್ಬೇಕಾಗತ್ತೆ. ಯಾವುದೇ ಅದು ರಿಲೇಷನ್ ಆಗಿರ್ಲಿ, ಏನೇ ಆಗಿರ್ಲಿ, ಸಮಸ್ಯೆಗಳು ಬಂದೇ ಬರುತ್ತೆ ಎಲ್ಲರ ಬದುಕಿನಲ್ಲೂ. ಅದು ತೀವ್ರ ತನಕನೂ ಹೋಗಿರೋ ಚಾನ್ಸಸ್ ಇರುತ್ತೆ. ಆದ್ರೆ ಅದು ಧಿಕ್ಕರಿಸಿ ಅದರಿಂದ ಹೊರಗಡೆ ಬರೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದನ್ನ ನನಗೆ ಆ ಥರ ಹೆಣ್ಮಕ್ಳು ತೋರಿಸ್ಕೊಟ್ಟಿದ್ದಾರೆ ಸರ್. ಕರೆಕ್ಟ್. ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ನಾವು ಎಸ್ಪೆಷಲಿ ಈಗ ಬೆಂಗಳೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರುವಂಥ ಲೈಫಲ್ಲಿ ಈ ಥರ ಧಿಕ್ಕರಿಸಿ ಹೊರಗಡೆ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಗೊತ್ತಿಲ್ಲ ಈ ಜನ್ರೇಷನ್ ಹೇಗೆ ಅಂತ. ಬಟ್ ನಾವು ಅಂದರೆ ಆ ಜನ್ರೇಷನ್ ಆಗಿತ್ತು, ನಮ್ಮ ಜನ್ರೇಷನ್ ಒಂಥರ ಇದೆ, ಇನ್ನೊಂದು ಜನ್ರೇಷನ್ ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ಆ ತಾಳ್ಮೆ ಅನ್ನೋದು ಇದೆಯಲ್ಲ, ಅದು ತುಂಬ ಮ್ಯಾಟರ್ ಆಗುತ್ತೆ ಸರ್. ಹೌದು, ಯಾಕೆಂದರೆ ನಾವು ವೇಟ್ ಇಟ್ ವರ್ಕ್ಸ್ ಅಂತಾರಲ್ಲ, ಹಾಗೇನೆ. ಯಾಕೆಂದರೆ ನಾವು ಕಾಯಬೇಕು ಯಾವುದಕ್ಕೂ. ಎಲ್ಲರಿಗೂ ಒಂದೊಂದು ಟೈಮ್ ಬರುತ್ತೆ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅನ್ನೋ ಥರ ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ. ಆ ಟೈಮಿಗೆ ಇದಕ್ಕೆ ಕಾಯೋಷ್ಟು ತಾಳ್ಮೆ ಇತ್ತು ಅಲ್ಲಿ ಹೆಣ್ಮಕ್ಳಿಗೆ. ಇವಾಗಲೂ ಕೂಡ ಇದೆ. ಅಲ್ಲಿ ಇವತ್ತಿನ ತನಕ ಯಾವುದೇ ಧಿಕ್ಕರಣೆ ಅಥವಾ ಧಿಕ್ಕರಿಸಿ ಹೊರಗಡೆ ಬರೋ ಯಾವುದೇ ರೆಬೆಲ್ನೆಸ್, ಅದನ್ನ ರೆಬೆಲ್ ಅಂತ ಯಾರು ಕನ್ಸಿಡರ್ ಮಾಡಲ್ಲ. ರೆಬೆಲ್ ಇದ್ದಾರೆ, ಖಂಡಿತ ಇದ್ದಾರೆ. ಆದ್ರೆ ಅದನ್ನ ಅವರು ತೋರ್ಪಡಿಕೆ ಮಾಡ್ಕೊಳ್ಳೋ ರೀತಿ ಬೇರೆ, ವಿಭಿನ್ನವಾಗಿ. ಹೇಗೆ ಅಂತಂದ್ರೆ ಅದೊಂಥರ ಎಸ್ಕೇಪಿಸಮ್ ಅಂತ ಕೂಡ ಹೇಳ್ಬೋದು. ಇವಾಗ ಮಲೆನಾಡು ಕಡೆಗೆ ನಂಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ, ಬಿಕಾಸ್ ನನಗದು ಎಕ್ಸ್ಪೀರಿಯನ್ಸ್ ಆಗಿರೋ ಇದರಿಂದ ನಾನು ಅದ್ರ ಖಡಾಖಂಡಿತವಾಗಿ ಮಾತಾಡಂಗಿಲ್ಲ. ಒಂದು ಬಳ್ಳಿ ಇರುತ್ತೆ ಸರ್, ಅದನ್ನ ದಾಟ್ಬಿಟ್ರೆ ನಿಮ್ಗೆ ಮರ್ತೋಗುತ್ತೆ, ನಿಮ್ಗೆ ದಿಕ್ಕು ತಪ್ಪುತ್ತೆ, ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ನಿಮ್ಗೆ 2 days ಏನಾಯ್ತು
ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ ಅನ್ನೋದು ಹೇಳ್ತಾರೆ. ಆ ಥರ ಅದು ವೇ ಆಫ್ ಎಸ್ಕೇಪಿಸಮ್ ಯಾಕಾಗಿರಬಾರ್ದು ಅವರ ದುಃಖಗಳನ್ನು ಮರೀಲಿಕ್ಕೆ. ಇವಾಗ ಇಲ್ಲಿ ಹೆಣ್ಮಕ್ಳಿಗಾದರೆ, ಪೇಟೆಯಲ್ಲಿ ಮೆಟ್ರೋ ಸಿಟಿಯಲ್ಲಿರೋ ಹೆಣ್ಮಕ್ಳಿಗೆ ಅವ್ರಿಗೇನೋ ನನಗೆ ಇಲ್ಲ, ನನಗೆ ಆಗ್ತಾ ಇಲ್ಲ, ಐ ಆಮ್ ಫೀಲಿಂಗ್ ಹೆವಿ ಅಂತಂದರೆ ಅವ್ರು ಸೋಲೋ ಟ್ರಿಪ್ಪಿಗೆ ಹೋಗ್ತಾರೆ, ಇಲ್ಲೋ ಫ್ರೆಂಡ್ಸ್ ಜೊತೆಗೆ ಔಟಿಂಗ್ ಅಂತ ಹೋಗ್ತಾರೆ, ಹೋಗ್ತಾರೆ. ತುಂಬಾ ವೇಸ್ ಇದೆ ಅವರಿಗೆ ಅದರಿಂದ. ಇವ್ರಿಗೆ ಯಾವ್ದು ವೇ ಇಲ್ಲ ಸರ್. ಅವರು ನಾನು ಅಂದ್ಕೊಂಡಿರೋದು ಹೇಗೆ ಅಂದ್ರೆ, ಅವರು ಇದನ್ನ ಒಂದು ಯಾಕೆ ಒಂದು ನೆಪ ಆಗಿ ಅಥವಾ ಇದನ್ನಾಗಿ ಎಸ್ಕೇಪ್ ರೂಟ್ ಆಗಿ ಒಬ್ರು ಇದ್ದಾರೆ ಸರ್, ಒಬ್ರು ಅತ್ತೆ ಸೊಸೆ ಇದ್ರು. ಹೇಗೆ ಅಂತಂದ್ರೆ ಅವರು 2 days ಕಾಣಿಸ್ಲೇ ಇಲ್ಲ. ಇಬ್ರು ಕಾಣಿಸ್ಲೇ ಇಲ್ಲ. ಎಲ್ಲ ಕಡೆ ಹುಡುಕಿದ್ರು, ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ ಯಾವುದೋ ಇನ್ನೊಂದು ಗುಡ್ಡದಲ್ಲಿ ಸ್ವಲ್ಪ ನಿತ್ರಾಣ ಆಗಿದ್ರು, ಕಾಣಿಸಿದ್ರು. ನಮ್ಗೇನಾಯಿತು ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಅದು ಅವರಿಗೆ ಅಲ್ಲಿ ಹೇಗೆ ಅಂದರೆ, ಸ್ವಲ್ಪ ಹೆಣ್ಮಕ್ಳಿಗೂ ಸಹ ಕುಡಿಯೋ ಅಭ್ಯಾಸ ಇರುತ್ತೆ. ಅವರು ಅದನ್ನು ಟಾನಿಕ್ ಅನ್ನೋ ಥರ ತಗೋತಾರೆ ಸರ್. ಹೇಗೆ ಅಂತಂದರೆ, ಅವರು ದುಡಿದು ಸುಸ್ತಾಗಿರುತ್ತೆ, ಅದು ಅವರಿಗೆ ಯಾವುದೇ ನಾಚಿಕೆ ಇಲ್ಲ ಹೇಳ್ಕೊಳಕ್ಕೆ. ಅದನ್ನು ಯಾವುದು ಅವರು ಅದನ್ನ ಒಂದು ಹಿಂಜರಿಕೆ ಆಗಲಿ, ಅಯ್ಯೋ ನಾನು ಸಫಿಸ್ಟಿಕೇಟೆಡ್ ಆಗಿರಬೇಕು, ನಾನು ಕುಡಿಯಲ್ಲಪ್ಪ, ಕುಡಿತಾ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನೋ ಥರ ಖಂಡಿತ ಇರಲ್ಲ. ರಾಜಾರೋಷವಾಗಿ ಹೇಳ್ಕೊತಾರೆ, ನನಗೊಂದು ಸಿಪ್ಪು ತಗೊಂಡಿಲ್ಲ ಅಂದರೆ ನನಗೆ ನಾಳೆ ಕೆಲಸ ಮಾಡೋಕ್ಕಾಗಲ್ಲ. ಮೈ ಮುರಿದು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಅವರಿಗೆ ಮನೆಯಲ್ಲಿ ಅವರಿಗೂ ಆ ಥರ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಹೇಳ್ಕೊಳ್ದೇ ಇರೋ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನಮಗೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಬೇರೆ ಬೇರೆ ಮಾಧ್ಯಮಗಳಿದೆ, ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆ ಆ ಥರ ಯಾವುದೇ ಇಲ್ಲ. ಅವ್ರು ಅದನ್ನು ಹೇಗೆ ಎಸ್ಕೇಪ್ ಆಗಬೇಕು, ಇದೊಂದು ರೂಟ್ ಆಗಿ ಅವರು ಕನ್ಸಿಡರ್ ಮಾಡಿರೋ ಚಾನ್ಸಸ್ ಕೂಡ ಇದೆ. ನನ್ನ ಪ್ರಕಾರ ಅವರು ದೇ ಜಸ್ಟ್ ವೆಂಟ್ ಔಟ್, ಎಲ್ಲ ಕಡೆ ಬೆಟ್ಟದಲ್ಲಿ ಗುಡ್ಡದಲ್ಲಿ ತಿರುಗಿಕೊಂಡು ಸೊಪ್ಪಿಗೆ ಅಂತ ಹೋದವರು ಎಲ್ಲ ಕಡೆ ತಿರುಗಿ ಆರಾಮಾಗಿ ಒಂದು ಮೀ ಟೈಮ್ ಅನ್ನೋದು ಬೇಕಾಗುತ್ತಲ್ಲ ಎಲ್ರಿಗೂ, ಅದನ್ನ ಜಸ್ಟ್ ಕಮ್ ಔಟ್ ಆಫ್ ದಟ್ ಆ ಸಿಚುವೇಶನ್ ಇಂದನೋ ಆ ಥರ ಆ ಘಟನೆಗಳಿಂದನೋ ಹೊರಗಡೆ ಬರಲಿಕ್ಕೆ ಅವ್ರು ಹಾಗೆ ಮಾಡಿರ್ಬೋದು ಅಂತ ನಾನು ಗೆಸ್ ಮಾಡಿರೋದು. ಅವರು ಡ್ರಿಂಕ್ಸ್ ತಗೊಂಡು ಹೋಗಿದ್ರಾ? ಇಲ್ಲ, ತಗೊಂಡೇನು ಗೊತ್ತಿಲ್ಲ ಸರ್ ನನಗೆ, ಯಾಕಂದ್ರೆ ಅವ್ರು ಅದನ್ನೇ ಹೇಳಲ್ಲ ಅಲ್ಲ, ತಗೊಂಡಿರೋ ಚಾನ್ಸಸ್ ಇರುತ್ತೆ. ಕೆಲಸ ಮಾಡ್ಬೇಕಾದ್ರೆ ಒಂದ್ಸಲ ತುಂಬಾ ಹೆವಿ ಕೆಲಸ ಇದೆ ಅಂದ್ರೆ ಇವತ್ತು ಅವರೊಂದು ತಗೊಂಡ್ ಬರ್ತಾರೆ, ಅದನ್ನ ಹೇಳ್ತಾರೆ ಕೂಡ ಅವರು. ಬಟ್ ಅತ್ತೆ ಸೊಸೆ ಇಬ್ರು ಜಗಳ ಆಡ್ತಾರೆ. ಆಕ್ಚುಲಿ ಈ ವಿಚಾರದವ್ರು ಒಂದಾಗಿರೋದು ಒಂದು ಆಶ್ಚರ್ಯ. ಆಗಿರೋ ಚಾನ್ಸಸ್ ಯಾಕಿರುತ್ತೆ ಅಂದ್ರೆ, ಮನೆಯಲ್ಲಿ ಇಬ್ರು ಗಂಡಸರು ಒಂದಾಗಿರ್ತಾರೆ, ಇಬ್ರು ಗಂಡಸರು ಒಂದಾಗಿ ಅವರಿಗೆ ಶೋಷಣೆ ಮಾಡಿರೋ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿ ಇವರು ಅತ್ತೆ ಸೊಸೆ ಒಂದಾಗಿರ್ತಾರಲ್ಲ. ಹೆಣ್ಮಕ್ಳ ವಿಚಾರಗಳಾಯ್ತು, ಗಂಡಸರು ಕೂಡ ಅನುಭವಿಸ್ತಾ ಇರುವಂತದ್ದು ಘಟನೆಗಳು ಇರ್ತವೆ ಅಲ್ವಾ? ಸೊ ಆ ಥರದ್ದು ಏನಾದರೂ ನೀವು ನೋಡಿದಿರಾ? ಅದು ನಿಮ್ಮ ಕಥೆಯಾಗಿ ಬಂದಿರಬಹುದು, ಅಥವಾ ಅದು ಪ್ರಬಂಧ ಆಗಿ ಬಂದಿರಬಹುದು, ಅಥವಾ ಮುಂದೆ ಬರಬಹುದು. ಓಕೆ, ಅದನ್ನ ನಾವು ಈಗ ಇಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ನಿಮ್ಗೆ ಅದ್ರ ಸಮಸ್ಯೆ ಅದ್ರ ಅರ್ಥ ಆಗಿರ್ಬೋದು, ಇದು ಇರ್ಬೋದು ಅಂತ ಹೇಳಿ. ಆ ಥರದ್ದು ಯಾವ್ದಾದ್ರು ನೋಡಿರೋ? ಆ ಥರ ನೋಡಿದ್ದೀನಿ, ಆದರೆ ನಾನು ಒಂದು ಹೆಣ್ಣಾಗಿ ನನಗೆ ಹೆಣ್ಮಕ್ಳು ಬೇಗ ಕನೆಕ್ಟ್ ಆಗ್ತಾರೆ. ಆದರೆ ಇದರಲ್ಲಿ ಒಂದು ಕತೆ ಇದೆ, ಅದು ನನಗೆ ಗೊತ್ತಿಲ್ಲ ಹೇಳ್ಬೋದಾ ಏನಂತ. ಅದು ಹೇಗೆ ಅಂತಂದರೆ, ಈಗ ದೇಹ ದಾನಕ್ಕೆ ಸಂಬಂಧಪಟ್ಟಿದ್ದ ಕತೆ, ದೇಹ ಇರ್ಬೋದು ಅಥವಾ ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟಿರೋ ಕತೆ. ಅವ್ರು ಅನುಭವಿಸಿರೋ ಆ ತುಮುಲಗಳು, ಏನು ಮಾಡಬೇಕೋ ಬೇಡವೋ ಅಥವಾ ಬೇಡವಾ ಅಥವಾ ಜಸ್ಟ್ ಫಾರ್ ಪಬ್ಲಿಸಿಟಿಗೋಸ್ಕರ ಮಾಡ್ತಾರ, ಆ ಥರ ತುಂಬ ಅನುಭವಿಸಿರೋ ಚಾನ್ಸಸ್ ಇರುತ್ತೆ. ಅದನ್ನು ನಾನು ಹತ್ರದಿಂದ ನೋಡಿದ್ದೀನಿ. ಒಬ್ಬರು ಅದನ್ನು ರಾಜಕೀಯಕ್ಕೋಸ್ಕರ ಯೂಸ್ ಮಾಡ್ಕೊಂಡಿರೋದು ಚಾನ್ಸಸ್ ಇತ್ತು ಅಂತ ತುಂಬ ಜನ ಮಾತಾಡ್ಕೊಂಡಿದ್ದಾರೆ. ಇನ್ನೊಬ್ರು ಇಲ್ಲ, ಅವರು ಮನಸ್ಸಿಂದ ಮಾಡಿದ್ದಾರೆ ಅನ್ನೋ ಇದು ಯಾವ 2 ways ಆಫ್ ಅದನ್ನು ನೋಡೋ ರೀತಿ 2 ways ಇತ್ತು. ಸೊ ಅದನ್ನು ನಾನು ಕಥೆಯಾಗಿ ತಂದಿದ್ದೀನಿ. ಅದು ಕಂಪ್ಲೀಟ್ಲಿ ಒಂದು ಹುಡುಗನ ಪಾಯಿಂಟ್ ಆಫ್ ವ್ಯೂ, ಅವ್ರು ಹೇಗೆ ನೋಡ್ಬೋದು ಅಂತ. ಆಮೇಲೆ ಇನ್ನೊಂದು ಅಂದರೆ, ಅವ್ರ ಮನೆಯಲ್ಲಿ ಅಜ್ಜ ಇದರಿಂದ ಅದು ಒಂದು ಹುಡುಗನ ಕತೆಗೆ, ಹುಡುಗನ ದೃಷ್ಟಿಯಲ್ಲೇ ನೋಡಿರೋ ಕತೆ. ಒಬ್ಬ ಅಜ್ಜಯ್ಯ ಇರ್ತಾನೆ, ನಾನು ಸುಮ್ಮನೆ ಓದಿರೋದ್ರಿಂದ ಹೇಳ್ತಿರೋದು. ಆ ಮೊಮ್ಮಗನ ಹತ್ರ ಅಜ್ಜಯ್ಯ ಹೇಳ್ತಾನೆ ಒಂದ್ಸಲ,
ನಾನು ಬರೆದಿರೋ ಕಥೆಗಳೆಲ್ಲ ಹಾಗೇ ಇದೆ, ಇದನ್ನು ಪ್ರಿಂಟ್ ಮಾಡಿಸು ಅಂತ ಹೇಳ್ತಾನೆ. ಇವನಿಗೆ ಅದ್ರ ಬಗ್ಗೆ ಒಂದು ಆಸಕ್ತಿ ಇಲ್ಲ ಆ್ಯಕ್ಚುಲಿ. ಹೌದು. ಬಟ್ ಆಮೇಲೆ ಅವನಿಗೆ ಪ್ರಿಂಟ್ ಮಾಡಿಸುವಂಥ ಸಂದರ್ಭ ಬರುತ್ತೆ, ಅದನ್ನು ಪಬ್ಲಿಷ್ ಮಾಡೋ. ಬಟ್ ಅದು ಹೇಗೆ, ಯಾವ ಥರ ಪಬ್ಲಿಷ್ ಮಾಡ್ತಾನೆ ಅನ್ನೋದು ಸಸ್ಪೆನ್ಸ್. ಅದು ರೆಗ್ಯುಲರ್ ಅಲ್ಲ, ಅದು ಬೇರೆ ಥರ ಇದೆ. ಮತ್ತು ಅದರಿಂದ ಅವನ ಲೈಫಲ್ಲಿ ಏನಾಗುತ್ತೆ ಅವನಿಗೆ ಅನ್ನೋದಿದೆ. ಭಾಳ ಚೆನ್ನಾಗಿದೆ ಆ ಕಥೆ, ನಾನು ಸುಮ್ಮನೆ ಗ್ಲಾನ್ಸ್ ಮಾಡಿದ್ದು. ಸೊ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗದು. ಅದ್ರ ಜೊತೆಗೆ ಇನ್ನೊಂದು, ನೀವು ಕೊಂಕಣಿ ಕುಟುಂಬದ ಒಂದು ಕತೆ ಹೇಳ್ತಾ ಇದ್ದೀರಿ ನನಗೆ. ಅದು ಹೇಗೆ ಅಂತಂದರೆ, ಒಬ್ಬರು ಅವ್ರಿಗೆ ಹೇಗೆ ಅಂತಂದರೆ, ಅವರು ನಾರ್ಮಲ್ ಆಗಿ ಇರಲಿಲ್ಲ. ಅಂದರೆ ವ್ಯವಹಾರದಲ್ಲಾಗಲಿ ಬೇರೆ ಕೆಲಸದಲ್ಲಾಗಲಿ ತುಂಬ ಚುರುಕು. ಆದರೆ ಅವ್ರಿಗೆ ಹೆಣ್ಮಕ್ಳು ಕಂಡ್ರೆ ಆಗ್ತಾ ಇರಲಿಲ್ಲ. ಎಷ್ಟು ವರ್ಷ ಆಯ್ತು ಅವ್ರಿಗೆ? ನಮ್ಗಿಂತ ತುಂಬ ದೊಡ್ಡವರು. ನಾವು ಚಿಕ್ಕವರಿದ್ದಾಗಿಂದ ನಾವು ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳು ಮಾತಾಡ್ಸಿದ್ರು ಅವ್ರಿಗೆ ಕೋಪ ಬರ್ತಿತ್ತು. ಹೆಣ್ಮಕ್ಳು ಮಾತಾಡ್ಸಿದ್ರೆ ಎಸ್ಪೆಷಲಿ ಸಿಟ್ಟು ಮಾಡ್ಕೊಂಡು ಹೋಗೋರು. ಅವ್ರಿಗೊಂದು 20-30 ವರ್ಷ ಅವಾಗ. ಹೌದು. ನಾವಿನ್ನು ಸ್ಕೂಲಿಗೆ ಹೋಗೋರು. ಮಾತಾಡ್ಸಿದ್ರೆ ಫುಲ್ ಕೋಪದಲ್ಲಿ ಮಾತೇ ಆಡ್ತಾ ಇರಲಿಲ್ಲ, ಒಂದು ಶಬ್ದ ಬರ್ತಾ ಇರ್ಲಿಲ್ಲ. ಗಂಡಸ್ರ ಜೊತೆ ಮಾತಾಡ್ತಿದ್ರು, ಅದು ಫುಲ್ ಒಂಥರ ಹೀಗೆ ಹೆಣ್ಣು ವಾಯ್ಸಲ್ಲಿ ಮಾತಾಡೋದು, ಸ್ವಲ್ಪ ಹೀಗೆ ಹೀ ಎಂಜಾಯ್ಸ್ ಅಂತ ಅನಿಸ್ತಿತ್ತು ಅದು. ಇವಾಗ ಕುತ್ಕೊಂಡವನು ಅನಿಸ್ದಾಗ ಅವರು ಗಂಡು ಮಕ್ಳ ಜೊತೆ ಮಾತಾಡೋಕೆ ಇಷ್ಟಪಡ್ತಿದ್ರು ಅಂತ. ಇವಾಗ ಅದಕ್ಕೆ ಸಪ್ರೇಟಾಗಿ ಹೆಸರಿಡ್ತಿದ್ರೇನೋ, ಬಟ್ ಆವಾಗ ಆ ಥರ ಇರಲಿಲ್ಲ. ಆದರೆ ಅವ್ರ ಮನೇಲಿ ಹೇಗಿತ್ತಂದರೆ, ತುಂಬ ರಿಚ್ ಫ್ಯಾಮಿಲಿ. ಅವ್ರಿಗೆ ಮಗನಿಗೆ ಮದುವೆ ಮಾಡಬೇಕಿತ್ತು, ಇದ್ದು ಒಬ್ಬನೇ ಮಗ, ಹೆಣ್ಮಕ್ಳಿಗೆ ಮದುವೆ ಆಗಿಬಿಟ್ಟಿದೆ. ಅವ್ರ ದೌರ್ಬಲ್ಯ ಗೊತ್ತಿದ್ದು ದೌರ್ಬಲ್ಯ ಮುಚ್ಚಿಟ್ಕೊಂಡು ಮದುವೆ ಮಾಡ್ಕೊಂಡು ಬಂದರು ಒಂದು ಕೆಳ ಸಮುದಾಯದ ಹುಡುಗಿಯನ್ನು. ಅವಳ ಕಷ್ಟ ಇತ್ತು, ಅನಿವಾರ್ಯತೆ. ಯಾಕೆಂದರೆ ಅವಳ ಮನೇಲಿ ಸಾಲು ಹೆಣ್ಮಕ್ಳು ಸರ್. ಅವಳಿಗೆ ಮದುವೆ ಆಗಲೇಬೇಕು, ಅಲ್ಲಿ ಊಟಕ್ಕೂ ಗತಿ ಇಲ್ಲ, ಅಟ್ಲೀಸ್ಟ್ ಊಟ ಸಿಗುತ್ತೆ ನನಗೆ ಅನ್ನೋದೇ ಇಂಟೆನ್ಷನಿಂದ ಮದುವೆ ಆಗಿರ್ಬೋದು. ಇದೆಲ್ಲ ಪ್ರಾಬ್ಲಮ್ಸನ್ನು ಹೈಡ್ ಮಾಡಿನೇ ಮದುವೆ ಮಾಡಿದ್ದಾರೆ ಅವಳಿಗೆ. ಅದು ಮದುವೆ ಆದಮೇಲೆ ಗೊತ್ತಾಗಿದೆ ಅವಳಿಗೆ. ಸ್ಟಿಲ್ ಅವಳು ಅದರಿಂದ ಹೊರಗಡೆ ಬರಲಿಲ್ಲ, ಯಾಕೆಂದರೆ ಅವಳಿಗೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಅದು ಅವಳು ಮನಸ್ಸು ಮಾಡಿದರೆ ಅದರಿಂದ ಹೊರಗಡೆ ಬಂದು ತವ್ರ ಮನೆಗೆ ಹೋಗಿ ಕುತ್ಕೋಬೋದಿತ್ತು. ಯಾಕೆಂದರೆ ಅಷ್ಟು ತೀರಾ ಅವಳಿಗೆ ಏನಕ್ಕೆ ಮದುವೆ ಆದೆ, ಮದುವೆಯಲ್ಲಿ ಒಂದು ಅರ್ಥನೇ ಇರಲಿಲ್ಲ. ಏನಾಯ್ತು ಆ್ಯಕ್ಚುಲಿ ಮದುವೆ ಆದಮೇಲೆ? ಅವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವಳ ಹತ್ರ ಬರ್ತಾ ಇರಲಿಲ್ಲ. ಆ ಥರ 10 ವರ್ಷ ಆದಮೇಲೆ ಅವನಿಲ್ಲ, ಸತ್ತೋಗ್ಬಿಟ್ಟ. ಆ ಥರ ಎಲ್ಲ. ಬಟ್ ಸ್ಟಿಲ್ ಅವರು ಸರ್ವೈವ್ ಆಗ್ತಾ ಇದ್ದಾರೆ, ಅದೇ ಎಂಟೈರ್ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಶೀ ಈಸ್ ಸ್ಟ್ರಾಂಗ್. ಅವಳು ಸ್ಟ್ರಾಂಗ್ ಅಲ್ಲ ಅಂತ ಹೇಗೆ ಹೇಳ್ತೀರಾ? ಅವಳು ಸ್ಟ್ರಾಂಗ್ ಇದ್ದಿದ್ದಕ್ಕೇ ಅಷ್ಟು ಒಂಥರ ತಲೆ ಮೇಲೆ ಆಕಾಶ ಬೀರೋ ಥರ ಅಂತ ಹೇಳ್ತೀವಲ್ಲ, ಅದೇ ರಿಯಲ್ ಲೈಫಲ್ಲಿ ಆಗಿದೆ ಅವಳಿಗೆ. ಅದರಿಂದ ಎಸ್ಕೇಪ್ ಆಗೋದು ಯಾವುದೇ ಒಂದು ಮಾರ್ಗ ಇಲ್ಲ. ಅದರಲ್ಲಿ ಅಡ್ಜಸ್ಟ್ ಹಾಕ್ಕೊಂಡು ಸ್ಟ್ರಾಂಗ್ ಆಗಿ ನಿಲ್ಲೋದೇ ಅವಳಿಗೆ ಮೇನ್ ಇಂಟೆನ್ಷನ್ ಆಗಿರುವಾಗ, ಅದು ಆ ಥರದ ಹುಡುಗಿಯರನ್ನು ನೋಡಿದ್ದೀನಿ ಸರ್ ನಾನು. ಸೊ ಹಾಗೆ ಸಾಕಷ್ಟು ಇದು ಕೂಡ ಕಥೆಯಾಗಿ ಬಂದಿದೆ ನಿಮಗೆ? ಹೌದು ಸರ್, ಹೌದು. ಅದು ಹೇಗೆ ಅಂತಂದರೆ, ದೌರ್ಬಲ್ಯ ಮುಚ್ಚಿಟ್ಕೊಂಡು ಮದುವೆ ಆಗ್ತಾರಲ್ಲ, ಆವಾಗ ಅವಳಿಗೆ ಅನಿವಾರ್ಯ ಆಗುತ್ತೆ ಸರ್. ಅವಾಗ ಅವಳು ಅಲ್ಲಿ ಬದುಕಲೇಬೇಕು. ಇದೆಲ್ಲ ಒಂದು ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಒಂದೊಂದು ಈ ಥರ ನೋವು ಬಿಕ್ಕು ಇರುತ್ತೆ. ಅದೇ ಬಿಕ್ಕುಗಳೇ ಸಂಕಲನ. ಅಂದರೆ ಇದರಲ್ಲಿ ಎಲ್ಲದೂ ನಿಮಗೆ ಅಳಿಸ್ಬಿಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಯಾವ ಕಥೆನೂ ನಿಮ್ಮನ್ನು ಗೋಳೋ ಅಂತ ಅಳಿಸದೇ ಇರ್ಬೋದು, ಬಟ್ ಯು ವಿಲ್ ಫೀಲ್ ಸಫೋಕೇಟೆಡ್, ಹೆವಿ ಫೀಲ್ ಆಗುತ್ತೆ ನಿಮಗೆ. ಕರೆಕ್ಟಾಗಿ ಹೇಳಿದ್ರಿ. ಏನು ಕಥೆಗಳಿಂದ ಯೂಸು ಅಂತ ನೀವು ಯಾರಾದ್ರೂ ಮನಸ್ಸಲ್ಲಿ ಇರ್ಬೋದಲ್ವಾ? ಸೊ ಕಥೆಗಳನ್ನ ಯಾಕೆ ಓದ್ಬೇಕು ನಾವು ಅಂತ ಕೆಲವರು ಮನಸ್ಸಲ್ಲಿರುತ್ತೆ. ಕಥೆಗಳನ್ನ ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ಉತ್ತರ ನಮ್ಮ ಶುಭಶ್ರೀ ಅವ್ರು ಕೊಟ್ಟದ್ದು ಏನಂದರೆ, ಈಗ ಅವರು ಕಥೆಗಳ ಮೂಲಕ ಇನ್ನೊಬ್ಬರ ಲೈಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಕಥೆಗಳ ಮೂಲಕ ಇನ್ನೊಬ್ಬರ ಲೈಫನ್ನು ಜೀವಿಸ್ಬೋದು, ಕಥೆಗಳ ಮೂಲಕ ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಲ್ಲ ಈಸಿಯಾಗಿ, ಇವ್ರು ಹೀಗೆ, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು ಅಂತೇಳಿ. ಸೊ ಕಥೆಗಳ ಮೂಲಕ ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಪಂಚ ಸೃಷ್ಟಿ ಆಗುತ್ತೆ. ಆ್ಯಕ್ಚುಲಿ ಕಥೆಗಳ ಮೂಲಕ ಕಷ್ಟ ಇಲ್ಲದ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತಲ್ಲ, ಕಥೆಗಳ ಮೂಲಕ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಪಂಚ ಸೃಷ್ಟಿ ಆಗುತ್ತೆ ಅಲ್ವಾ? ಇದ್ರ ಜೊತೆಗೆ ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕಂಡೆ, ನೀವು ಮದುವೆ ಆಗಿ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಿನ ಕಥೆಗಳು ಕೂಡ ಸಿಗ್ತಾ ಹೋದ್ವಾ ನಿಮಗೆ? ಹೇಗೆ ಸಿಗ್ತಾ ಹೋಯ್ತು ಸರ್. ಸಿಕ್ಕಿಲ್ಲ ಅಂತ ಖಂಡಿತ ಹೇಳಲ್ಲ. ಯಾಕೆಂದರೆ ನಾನು ಪ್ರತಿಯೊಬ್ಬರಲ್ಲೂ ಕಥೆನೇ ಹುಡುಕ್ತೀನಿ. ನಾನು ನನ್ನ ಹತ್ರ ಏನು ಹುಡುಕಿದ್ರಿ? ಆ ಥರ ಅಂತಲ್ಲ ಸರ್. ಹೇಗೆಂದರೆ ಇವಾಗ ನಾನು ಮನೆಯಲ್ಲಿ ಇರೋರು ಇದ್ರ ಹತ್ರ ಏರಿಯಾದಲ್ಲಿ ಸೊಪ್ಪು ಮಾರೋಕ್ಕೆ ಬರೋರ ಹತ್ರ ನಾನು ಮಾತಾಡ್ತೀನಿ ಸರ್. ಎಲ್ಲರ ಹತ್ರನೂ ಮಾತಾಡ್ತೀನಿ, ಇಂಟ್ರ್ಯಾಕ್ಟ್ ಮಾಡ್ತೀನಿ. ಅವ್ರಿಗೆ ಮಾತಾಡ್ಸೋರು ಇರಲ್ಲ ಸರ್ ಯಾರಿಗೂ. ನಾನು ಮಾರ್ಕೆಟಿಗೆ ಸುಮ್ಮನೆ ಹೋಗ್ತೀನಿ, ನನಗೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಪರಿಚಯ. ಹೇಗೆ ಅಂತಂದರೆ ನಾನು ಅವ್ರ ಹತ್ರ ಕತೆ ತೆಗಿತೀನಿ, ಅವ್ರು ಹೇಳ್ಕೊತಾರೆ ಸರ್. ಅವ್ರಿಗೆ ಹೇಳ್ಕೊಳಕ್ಕೊಂದು ಒಬ್ಬರು ಬೇಕು.
ಅವ್ರಿಗೆ ಕೇಳೋಕ್ಕೊಬ್ರು ಬೇಕು. ಅವರಿಂದ ಎಷ್ಟೋ ಕತೆಗಳು ಸಿಗುತ್ತೆ. ಎಲ್ಲರೂ ಮೆಟ್ರೋ ಸಿಟಿ ಕತೆ ಬರೆದ್ಬಿಟ್ರೆ, ಎಲ್ಲರೂ ರಿಲೇಷನ್ಶಿಪ್ಪು ಮತ್ತೊಂದು ಕತೆ ಬರೆದ್ಬಿಟ್ರೆ ಅವ್ರ ಕತೆಗಳನ್ನು ಯಾರೂ ಬರೆಯಲ್ಲ, ಅವ್ರ ಕತೆಗಳನ್ನು ಕೇಳೋರು ಯಾರೂ ಇರಲ್ಲ. ಅವ್ರ ಕತೆಗಳು ತಲುಪಬೇಕು ಓದುಗರಿಗೆ ಅಂತ ನಾನು ನಂಬ್ತೀನಿ. ಖಂಡಿತ ಮೆಟ್ರೋ ಸಿಟಿ ಕತೆಗಳು ನನಗೆ ದಕ್ಕಿದಾವೆ. ಆದರೆ ಇದರ ಹೆರಿಗೆ ಮಾಡಿಸ್ದೊರ್ತು ನನಗೆ ಅದ್ರ ಗರ್ಭ ಧರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಯಾಕೆಂದ್ರೆ ಅದು ಹಾಗೆ ಸರ್, ನಮ್ಮ ಮನಸ್ಸಲ್ಲಿ ತುಂಬ ಕಾಡುವ ಅಥವಾ ಕಾಡಿಸಿದ ವಸ್ತುಗಳಿಗೆ ನಾವೊಂದು ಬರಹ ಕೊಟ್ಟು ಅದು ನಿರಾಳ ಆದಮೇಲೆ ನಾವು ಇನ್ನೊಂದು ಕಥಾವಸ್ತುನ ತಗೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಷ್ಟು ವರ್ಷ ಕಾದು ಇಲ್ಲ ಮಾಡಬೇಕು ಅಂತ ಕೊನೆಗೆ ತೀರ್ಮಾನಿಸಿ ಕಥಾ ಸಂಕಲನ ಬಂತು. ಭಾಳ ಒಳ್ಳೇದು ಹಂಗೆ ಮಾಡಿರೋದು, ಆ ತೀರ್ಮಾನ ಮಾಡಿರೋದು ನೀವು. ನಿಮ್ಮ ನೆಚ್ಚಿನ ಕಥೆಗಾರ ಯಾರು ಶುಭಶ್ರೀ? ನನಗೆ ವೈದೇಹಿಯವರು. ಓಕೆ. ವೈದೇಹಿಯವರು ಆಗಿನ ಇದರಲ್ಲಿ ನನಗೆ ತುಂಬ ಕನೆಕ್ಟೆಡ್. ಯಾಕೆ ಅಂತ ಅಂದರೆ ವೈದೇಹಿಯವರು ಬರೀತಿರೋ ಕಾಲದಲ್ಲಿ ಎಲ್ಲರೂ ಹೆಣ್ಮಕ್ಳು ಬರೀತಾರೆ, ಅಡಿಗೆ ಮನೆ ಸಾಹಿತ್ಯ ಅಂತ ಒಂದು ಹೆಸರಿಟ್ಬಿಟ್ಟಿದ್ರಂತೆ. ನನಗೆ ಗೊತ್ತಿಲ್ಲ. ಕೆಲವೊಂದ್ಸಲ ಹೆಣ್ಮಕ್ಳು ಬರ್ದಿರೋದು ಕೂಡ ಹಂಗೆ ಇರ್ತಿತ್ತು. ನಂಗೆ ನೆನಪಿದೆ, ಕೆಲವೊಂದು ಲೇಖಕಿಯರು ಹೆಂಗ್ ಬರೀತಿದ್ರು ಅಂದ್ರೆ ಅವ್ರು ಏನ್ ಅಡಿಗೆ ಮಾಡಿದ್ರು ಆ ಮನೇಲಿ ಅನ್ನೋದನ್ನ ತುಂಬಾ ಸುದೀರ್ಘ. ಯಾಕಂದ್ರೆ ಅವ್ರ ಪ್ರಪಂಚ ಅವಾಗ ಅವ್ರ ಹಪ್ಪಳ, ಇದು ಅದು ಸಂಡಿಗೆ, ಸಾರು, ಅನ್ನ, ಈ ತರ ಎಲ್ಲ ತುಂಬಾ ಅದಕ್ಕೆ ನಾಟ್ ಇದನ್ ಮಾಡ್ತಾ ಇಲ್ಲ, ತಮಾಷೆ ಮಾಡ್ತಾ ಇಲ್ಲ, ಬಟ್ ಇರ್ಲಿ ಅದು ಬೇರೆ. ವೈದ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಅವರು ಇದನ್ನ ಧಿಕ್ಕರಿಸಿ ಅವರು ಬರೆದ್ರು ಸರ್. ನೀವು ಅಮ್ಮಚ್ಚಿ ಎಂಬ ನೆನಪು ನೋಡಿರ್ಬೋದು, ನಾಟಕ ನೋಡಿರ್ಬೋದು. ಆ ಕಥಾ ಸಂಕಲನ ಇದೆ, ಅಲ್ಲಿ ಅಕ್ಕು ಅಂತ ಒಂದು ಪಾತ್ರ ಬರುತ್ತೆ, ಅಮ್ಮಚ್ಚಿ ಮತ್ತು ಅಕ್ಕು ಅಂತ ಪಾತ್ರ ಬರುತ್ತೆ. ಅದನ್ನು ಎಷ್ಟು ಸ್ಟ್ರಾಂಗ್ ಆಗಿ ಚಿತ್ರಿಸಿದ್ದಾರೆ ಅಂದರೆ, ಅದರಲ್ಲೂ ಅವಳು ಇದು ಸಂಬಂಧನ ಧಿಕ್ಕರಿಸೋದೇ ಇದೆ, ಅದರಲ್ಲಿ ಇದ್ದುಕೊಂಡೇ ಧಿಕ್ಕರಿಸೋದು, ಆ ಥರ ತುಂಬ ಇದೆ ಸರ್. ಅದನ್ನು ಅವರು ನನಗೊಂಥರ ಹೇಗೆ ಅಂದರೆ ಇನ್ಸ್ಪಿರೇಷನ್ ಅನ್ಬೋದು. ಅವ್ರ ಕಥೆಗಳನ್ನು ತುಂಬ ಓದ್ತೀನಿ. ಆಮೇಲೆ ಅವರ ನಾಡು ಮತ್ತು ನಿಮ್ಮ ಒಂದು ಪ್ರದೇಶ ಎರಡು ಒಂದೇ ಆಗಿರೋದ್ರಿಂದ ಕನೆಕ್ಟೆಡ್ ಅಂತ. ಇವನ್ ನನಗೆ ಕತೆ ಒಬ್ರು ಓದುಗರು ಮೊನ್ನೆ ಒಂದು ಅಪರಿಚಿತ ಓದುಗರು ಅಂತ ತಂಡ ಕಬ್ಬನ್ ಪಾರ್ಕಲ್ಲಿ ಮೀಟ್ ನಡೆಸುತ್ತೆ ಸರ್. ಅಲ್ಲಿ ನಾನು ಹೋಗಿದ್ದೆ, ನನ್ನನ್ನು ಆಹ್ವಾನಿಸಿದ್ರು. ಅಲ್ಲಿ ಹೋದಾಗ ಅಲ್ಲೊಬ್ರು ಕೇಳಿದ್ರು, ನಾನು ನಿಮ್ಮ ಕತೆಗಳನ್ನು ಓದಿದ್ದೆ, ನನಗೆ ಸ್ವಲ್ಪ ವೈದೇಹಿ ನೆನಪಿಗೆ ಬಂದರು ಅಂತ. ಬಂದಿರೋ ಚಾನ್ಸಸ್ ಇರಿದೆ, ಯಾಕೆಂದ್ರೆ ನನಗೆ ವೈದೇಹಿ ಪ್ರಭಾವಿಸಿದ್ದಾರೆ. ವೈದೇಹಿ ಹೊರತುಪಡಿಸಿ ಗಂಡಸ್ ಮೇಲ್ ರೈಟರ್ಸ್ ಯಾರು ನಿಮಗೆ? ನನಗೆ ಜೋಗಿ ಸರ್ ಇಷ್ಟ. ಜೋಗಿ ಸರ್ ಬರೆಯೋ ಕತೆಗಳು ಇಷ್ಟ. ರವಿ ಬೆಳಗೆರೆ ಇಷ್ಟ. ಜಯಂತ್ ಕಾಯ್ಕಿಣಿ, ವಿಕಾಸ್ ನೇಗಿಲೋಣಿ ಸರ್ ಅವ್ರು ಬರೆದಿರೋ ಕತೆಗಳು ತುಂಬ ಇಷ್ಟ ನನಗೆ. ಅದು ಹೇಗೆ ಅಂದರೆ ಒಂದು ಆಪ್ತ ಅಂತ ಅನಿಸುತ್ತೆ. ಹೌದಲ್ಲ, ನಿಮಗೆ ಯಾವುದೇ ಕತೆಗಳು ಸರ್, ಕತೆಗಾರ ಎಲ್ಲಿ ಗೆಲ್ತಾನೆ ಅಂತಂದರೆ ಆ ಕತೆಗಳು, ಅಯ್ಯೋ ನಾನು ಬರಿಬೋದಿತ್ತಲ್ಲ, ನಾನು ನೋಡಿರೋದು, ನಾನು ಕೇಳಿರೋದು, ಅಥವಾ ನನಗೆ ಫೀಲ್ ಆಗಿದ್ದೆ ಇದು ಅಂತ ಬಂದರೆ ಆ ಮಟ್ಟಿಗೆ ಕತೆ ಗೆತ್ತು ಅಂತ ನಾನು ನಂಬ್ತೀನಿ ಸರ್. ಆ ವಿಷಯದಲ್ಲಿ ಇವರೆಲ್ಲರೂ ಅದೇ ಥರ ಕತೆಗಳನ್ನು ಕಟ್ಕೊಟ್ಟಿದ್ದಾರೆ, ಹಾಗಾಗಿ ನನಗಿಷ್ಟ. ವಿಕಾಸ್ ನೇಗಿಲೋಣಿ ನನಗೂ ತುಂಬಾ ಇಷ್ಟ ಆಗ್ತಾರೆ. ನಾನು ಅವ್ರನ್ನ ಸೀರಿಯಸ್ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕಲೀಗ್ ಅವರು ಈಗ ನಮ್ಮ ಜೊತೆಗೆ ಇದ್ರು, ಇವ್ರು ಏನ್ ರೈಟರು ಅನ್ನೋ ಥರ ಇರುತ್ತೆ. ಬಟ್ ನಂಗೆ ಅವರು ಅಂದ್ರೆ ತುಂಬಾ ಇಷ್ಟ. ಅವರ ಇದು ಅವರ ಕಥೆಗಳು, ಅವ್ರು ಬರೆದಿರುವಂತ, ಅವರು ಬೇರೆ ಬೇರೆ ಪುಸ್ತಕಗಳಿಗೆ ಬರೆದಿರುವಂತ ಇದು ಎಲ್ಲ ಓದಿದ್ದೀನಿ, ತುಂಬಾ ನಂಗೆ ಇಷ್ಟ ಆಗುತ್ತೆ. ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ, ಕಥೆ ನೀವೀಗ ಬೆಂಗಳೂರಿನಂಥ ಲೈಫಲ್ಲಿ ನಿಮ್ಮ ಮಗನಿಗೆ ಎಷ್ಟು ವರ್ಷ ಈಗ? 6 ವರ್ಷ. ಸೊ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಗಂಡನ ಕೆಲಸ ಮಾಡ್ತಾರೆ, ನೀವು ಯಾವಾಗ ಟೈಮ್ ಮಾಡ್ಕೋತೀರಾ ಪುಸ್ತಕ ನೀವು ಕಥೆ ಬರೆಯೋಕ್ಕೆ? ಯಾಕೆಂದ್ರೆ ಇದು ತುಂಬ ಜನರಿಗೆ ಟೈಮ್ ಇಲ್ಲ ಅನ್ನೋರಿಗೆ ಸ್ವಲ್ಪ ಮಾರ್ಗದರ್ಶನ ಆಗ್ಬೋದು. ಹೌದು ಸರ್, ಇದು ನನಗೆ ತುಂಬ ಜನ ಕೇಳ್ತಾರೆ ಕ್ವಶನ್ನು. ಯಾವಾಗ ನನಗೆ ಆಫೀಸ್ಗೆ ಹೋಗಿ ಬಂದೇ ಸುಸ್ತಾಗುತ್ತೆ, ಕೆಲಸ ಮಾಡೇ ಸುಸ್ತಾಗುತ್ತೆ, ನನಗೆ ಟೈಮೇ ಆಗಲ್ಲ. ನಾವು ಟೈಮೇ ಆಗಲ್ಲ ಅಂದರೆ 24 ಅವರ್ಸಲ್ಲಿ ಟೈಮ್ 1 hour ತೆಗೆದಿಟ್ಕೊಂಡಿಲ್ಲ ಅಂತಂದರೆ ಅದು ಸುಮ್ಮನೆ ಟೈಮ್ ಇಲ್ಲ ಅನ್ನೋದೊಂದು ನೆಪ ಅಂತ ಅನಿಸುತ್ತೆ ಸರ್. ನೆಪ ನಾನು ಯಾವತ್ತೂ ಕೊಟ್ಕೊಳ್ಳಲ್ಲ. ನಾನು ದಿನ ಬರಿತೀನಿ ಖಂಡಿತ ಇಲ್ಲ, ಓದ್ತೀನಿ ಸರ್. ನಾನು ತುಂಬ ಓದ್ತೀನಿ, ಡೈಲಿ 1 hour ಕಂಪಲ್ಸರಿ ಓದ್ತೀನಿ ಸರ್. ನನ್ನ ಮಗ ಎಲ್ಲ ಅವನ ಕೆಲಸ, ಅವನ ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡಿ ನನ್ನ ಆಫೀಸ್ ಕೆಲಸ ಕಾಲ್ಸ್ ಎಲ್ಲ ಮುಗಿಸ್ಕೊಂಡು ಅವನು 7:30, 8ಗೆಲ್ಲ ಮಲಗಿಬಿಡ್ತಾನೆ. ಹೌದು ಸರ್, ಅದು ಚಿಕ್ಕವನಿದ್ದಾಗಿಂದ ಅದೇ ಅಭ್ಯಾಸ. ಸೊ ನನಗೆ ಟೈಮ್ ಸಿಗುತ್ತೆ ಅವಾಗ. ಸೊ ನನ್ನ ಹಸ್ಬೆಂಡ್ ಬರೋಕ್ಕೆ ಟೈಮ್ ಇದ್ದರೆ ಆವಾಗ ಓದ್ತೀನಿ, ಅಥವಾ ಊಟ ಆದಮೇಲೆ ಅವರು ಟಿ ವಿ ನೋಡ್ತಾರೆ, ಮೂವೀಸ್ ನೋಡ್ತಾರೆ. ಅದು ನನಗೆ ಟಿ ವಿ ಮೂವೀಸ್ ನನಗಷ್ಟು ತುಂಬ ನೋಡ್ಬೇಕನ್ಸಿದ್ದಷ್ಟೇ ನೋಡ್ತೀನಿ ಹೊರತು ನಾನು ನನ್ನ ರೂಮಲ್ಲಿ ಕೂತ್ಕೊಂಡು
ನಾನು ಓದ್ತೀನಿ, ಇಲ್ಲ ಬಾಲ್ಕನಿಲಿ ಕೂತ್ಕೊಂಡು ನಾನು ಓದ್ತೀನಿ. ನನಗೆ ಅದು ಬರೆಯೋದು ಅದೇ ಟೈಮ್? ಹಾಂ, ಅದೇ ಟೈಮಲ್ಲಿ ಸರ್ ನಾನು ಬರೆಯೋದು. ಅಥವಾ ನನಗೆ ಹೇಗೆ ಅಂತಂದರೆ, ಇಲ್ಲ ನನಗೆ ಇವಾಗ ಫ್ರೀ ಟೈಮ್ ಇದೆ, ನಾನು ಏನೋ ಯೋಚನೆ ಮಾಡ್ತಿದ್ದೆ, ಇದೊಂದು ಏನೋ ಹೊಳಿತು, ನಾನು ಆ ಹೊಳೆದಿದ್ದನ್ನ ತಕ್ಷಣ ಒಂದು ಡ್ರಾಫ್ಟ್ ಥರ ಮಾಡಿಟ್ಕೋತೀನಿ ಸರ್. ಬರೆದು ಡ್ರಾಫ್ಟ್ ಮಾಡಿಟ್ಕೋತೀನಿ. ಮುಂಚೆಲ್ಲ ಪೇಪರಲ್ಲಿ ಬುಕ್ಕಲ್ಲಿ ಮಾಡಿಟ್ಕೋತಿದ್ದೆ. ಡ್ರಾಫ್ಟಿಗೆ ಅಂತಲೇ ಒಂದು ಸಪ್ರೇಟ್ ಬುಕ್ ಇರ್ತಿತ್ತು. ಆ ಡ್ರಾಫ್ಟಿನ ಬುಕ್ ಹೇಗೆ ಅಂತಂದರೆ, ಒಂದು ಕತೆಗಳಿಗೆ ಒಂದು ಹಿಂಟ್, ಈ ಕತೆ ಇದು, ಅದ್ರ ಸಾರಾಂಶ ಇದನ್ನು ನೀನು ಆಮೇಲೆ ಬೆಳೆಸ್ಬೇಕು ಅಂತ. ಅದರಲ್ಲಿ ಎಷ್ಟು ಒಂದು 100 ಗಟ್ಟಲೆ ಹಿಂಟಿರ್ಬೋದು, ಅದರಲ್ಲಿ ಎಲ್ಲದನ್ನು ಕತೆ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಯಾಕೆಂದರೆ ಅದು ನಂದು ಅಂತ ಅನಿಸಿದಷ್ಟೇ ನಾನು ಕತೆ ಮಾಡಿದೆ. ಆಮೇಲೆ ನನಗೆ ಬರಿಬೇಕು ಅನಿಸ್ದಾಗ ನಾನು ಅದನ್ನು ಎಲಾಬ್ರೇಟ್ ಮಾಡಿದ್ದೂ ಇದೆ. ಹಾಗೆ ಅವಸರಕ್ಕೆ ಬಿದ್ದು ಕತೆ ಬರೆದು ತೀರಾ ಕೆಡ್ದಾಗಿರೋ ಕತೆ ಬರೆದು ಬಯಸ್ಕೊಂಡಿದ್ದೂ ಇದೆ. ಹಾಗೆ ಆ ಥರ ನಾನು ಬರೀತೀನಿ ಸರ್. ರಾತ್ರಿನೂ ಬರೀತೀನಿ. ಟೈಮ್ ಅಂತ ಫಿಕ್ಸ್ ಮಾಡಿಲ್ಲ. ಮೋಸ್ಟ್ ಸಂಜೆ ರಾತ್ರಿನೇ ಬರೆಯೋದು ಕತೆಗಳನ್ನ. ನಾನು ತುಂಬ ಚಿಕ್ಕವನಿದ್ದಾಗ ಒಂದು ಕತೆ ಓದಿದ್ದೆ, ತುಷಾರದಲ್ಲಿ ಓದಿದ್ದೆ ಅನ್ಸುತ್ತೆ. ಒಂದು ಹುಡುಗ ಒಂದು ಫ್ಯಾಮಿಲಿ ಹುಡುಗಿ ನೋಡ್ತಾ ಇರುತ್ತೆ, ಅವ್ರ ಮಗನಿಗೆ ಹುಡುಗಿ ನೋಡ್ತಿರುತ್ತೆ. ಅವನೆಲ್ಲ ಒಳ್ಳೆ ಹುಡುಗ ಇರ್ತಾನೆ, ಅವನು ಡಿಸೆಂಟ್ ಆಗಿರ್ತಾನೆ, ಉದ್ಯೋಗದಲ್ಲಿರ್ತಾನೆ. ಅವನು ಬ್ರೋಕರ್ ಬಂದು ಹುಡುಗಿ ಇದು ಎಲ್ಲ ತೋರಿಸ್ತಾ ಇರ್ತಾರೆ. ಒಂದು ಹುಡುಗಿ ಫೋಟೋ ತೋರಿಸ್ತಾರೆ, ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಕೊಟ್ಟು ನೋಡಿ ಇದು ಹುಡುಗಿ, ಇವನಿಗೆ ಇಷ್ಟ ಆಗುತ್ತೆ. ಆ ಹುಡುಗಿ ನೋಡಿದ ತಕ್ಷಣ ತುಂಬ ಇಷ್ಟ ಆಗುತ್ತೆ. ಡೀಟೇಲ್ಸ್ ಎಲ್ಲ ನೋಡ್ತಾನೆ, ತುಂಬ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಅವನ್ನೆಲ್ಲ ಹೇಳ್ತಾನೆ, ನೋಡಿ ನಾಳೆ ನೀವು ನೋಡೋಕ್ಕೆ ಬನ್ನಿ ನೀವು ಅವರು ಹುಡುಗಿ. ಬಟ್ ಆ ಹುಡುಗಿಗೆ ಒಂದು ಕೆಟ್ಟ ಚಟ ಇದೆ ಮಾರ್ರೆ ಅಂತ ಹೇಳಿ ಹೋಗ್ಬಿಡ್ತಾನೆ ಅವನು. ಇವರಿಗೆಲ್ಲ ತಲೆ ಕೆಟ್ಟು ಹೋಗುತ್ತೆ, ಎಲ್ಲ ಚೆನ್ನಾಗಿದ್ದಾಳಲ್ಲಪ್ಪ, ಇವಳಿಗೇನು ಕೆಟ್ಟ ಚಟ ಅಂಥೇಳಿ ಇವರು ಮರುದಿನ ಹೋಗಿ ನೋಡಬೇಕಾಗಿದೆ. ಅಂದರೆ ಅವಳಿಗೆ ರಿಜೆಕ್ಟ್ ಮಾಡೋಕ್ಕೆ ಏನು ಕಾರಣಗಳಿಲ್ಲ, ಬಟ್ ಇವಳಿಗೆ ಕೆಟ್ಟ ಚಟ ಏನು ಅಂದರೆ ಮರುದಿನ ಹೋದ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಕೆಟ್ಟ ಚಟ ಏನಿರುತ್ತೆ ಅಂತ ಪುಸ್ತಕ ಓದುವಂಥ ಹವ್ಯಾಸ. ಪುಸ್ತಕ ಓದೋದು ಕೆಟ್ಟ ಚಟ ಇದೆ, ಯಾವಾಗಲೂ ಓದ್ತಿರ್ತಾಳೆ. ಅವ್ರಿಗೆ ಹಂಗೆ ಅನಿಸಿರ್ತಾ ಬ್ರೋಕರ್ಗೆ. ಅಷ್ಟೇನಾ, ನಾನು ಏನೇನೋ ಯೋಚನೆ ಮಾಡಿದ್ದೀನಿ, ಇವಳು ಸಿಗರೇಟ್ ಸೇದ್ಬೋದಾ, ಎಣ್ಣೆ ಹೊಡಿತಾಳ, ಈ ಥರ ಎಲ್ಲ ಯೋಚನೆ ಮಾಡಿರ್ತಾನೆ ಈ ಹುಡುಗ ಆ ಥರ ಎಲ್ಲ. ಸೊ ಹಾಗೆ ಇದು ಪುಸ್ತಕ ಓದೋದು ಅಂದರೆ, ಪುಸ್ತಕ ಬರೆಯೋದು ಕೂಡ ಅಂದರೆ, ನಾ ಹೇಳೋದು ಇದು ಎಲ್ಲ ಮನೆಗಳಲ್ಲಿ ನಾರ್ಮಲ್ ಆಗಿರಲ್ಲ ಇದು. ಏನೋ ಅದು ಪುಸ್ತಕ ಹಿಡ್ಕೊಂಡು ಕೂತ್ಕೋತಾರೆ. ನಮ್ಮ ತಂದೆ ಪುಸ್ತಕ ಓದೋರಲ್ಲ, ನಮ್ಮ ತಂದೆ ಬಗ್ಗೆ ಹೇಳ್ತಿದ್ರು, ನಿಮ್ಮಪ್ಪ ಯಾವಾಗ ಸಿಕ್ಕರು ಒಂದು ಪುಸ್ತಕ ಕೈಲಿರೋದು ಅಂತ ನನಗೆ ಹಿರಿಯರು ಹೇಳ್ತಾರೆ. ಅವ್ರ ಪುಸ್ತಕ ತಗೊಂಡೇ ತಿರುಗಾಡ್ತಿದ್ರು ನಿಮ್ಮಪ್ಪ ಅಂತ ಹೇಳಿ. ಈಗ ಅಂದ್ರೆ ನೀವು ಬರೆಯೋದು ಅದಕ್ಕೊಂದು ಬೇಕಲ್ಲ, ಒಂದು ಅಟ್ಮಾಸ್ಫಿಯರ್ ಬೇಕಾಗತ್ತಲ್ವಾ? ಅದಕ್ಕೆ ನಿಮ್ ಗಂಡ ಸಪೋರ್ಟ್ ಮಾಡ್ತಾರ? ಮಾಡ್ತಾರೆ ಸರ್. ಮುಂಚೆ ಹೇಗಿತ್ತು ಅಂತಂದ್ರೆ, ಕೂತ್ಕೊಂಡು ಬರೆಯುವಾಗ ಏನ್ ಬರೀತಿದ್ಯಾ ಅಂತ ನೋಡೋರು. ನನಗೆ ಬರಿಬೇಕಾದ್ರೆ ಗ್ರೂಪ್ ಇಲ್ಲೇ ಕೂತ್ಕೊಂಡು ಬರ್ದ್ಬಿಡ್ತೀನಿ ನನಗೆ ಬರಿಬೇಕು ಅನ್ಸಿದ್ರೆ. ಆದ್ರೆ ನಾನು ಬರ್ದಿದ್ದನ್ನ ಯಾರು ಇಣಕಬಾರ್ದು. ಅದು ನನಗೆ ತುಂಬಾ, ನನಗೆ ಬರೆಯಕ್ಕೆ ಆಗಲ್ಲ, ಅಕ್ಷರನೇ ಹುಟ್ಟಲ್ಲ ಅವಾಗ. ಯಾರಿಗೂ ಆಗಲ್ಲ. ನೀವು ನೋಡ್ಬೇಡಿ, ನಾನು ಬರ್ದಾದ್ಮೇಲೆ ತೋರಿಸ್ತೀನಿ ನೋಡ್ಬೇಡಿ ಅಂತ. ಅದು ಹೇಗೆ ಅಂದ್ರೆ, ಇವಾಗ ನನ್ನ ಮಗನಿಗೂ ಅರ್ಥ ಆಗಿದೆ. ಬರ್ತಾನೆ, ನಾನು ಬರೀತಿದ್ದೀನಿ ಪುಟ್ಟು ಅಂತ ಅಂದ್ರೆ ಹೋಗ್ಬಿಡ್ತಾನೆ. ಬರೀತಿದ್ಯಾ, ಸರಿ ಪುಸ್ತಕ ಬರ್ತಿದ್ಯಾ ಅಂತ ಅವನಿಗೆ ಆ ಥರ. ಅದಕ್ಕೆ ಮನೇಲಿ ಸಪೋರ್ಟ್ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಯಾವಾಗ ನೋಡ್ರು ಪುಸ್ತಕ ಓದ್ತೀಯ, ಟ್ರಿಪ್ಪಿಗೆ ಬಂದರೂ ಪುಸ್ತಕ ಹಿಡ್ಕೊಂಡಿರ್ತೀಯ, ನೀನೇನು ಇಲ್ಲಿಗೆ ಬಂದಿದ್ದೇನಕ್ಕೆ, ಮನೇಲೆ ಕುತ್ಕೊಂಡು ಓದ್ಬೋದಿತ್ತಲ್ಲ ಅನ್ನೋದೆಲ್ಲ ಹೇಳ್ತಾರೆ. ಬಟ್ ಇವಾಗ ಅವರಿಗೆ ಯೂಸ್ಟು ಆಗಿಬಿಟ್ಟಿದೆ, ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗೇನೆ. ಕರೆಕ್ಟ್. ಸೊ ಹಾಗೆ ಅದು ಪ್ರತಿ ಈ ಥರ ಓದುಗರು ಬರೆಯುವಂಥವ್ರು ಇದ್ದಾಗ ಅದು ಇಟ್ಸ್ ವೆರಿ ನ್ಯಾಚುರಲ್. ನಮ್ಮ ಮನೆಯಲ್ಲೂ ಕೂಡ ಹಂಗೆ ಆಗುತ್ತೆ. ಸೊ ಹಾಗೆ ಶುಭಶ್ರೀ ಅವರ ಪುಸ್ತಕದ ಬಗ್ಗೆ ನಾವು ಮಾತಾಡಿದ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ ನಿಮ್ಮಿಂದ ಶುಭಶ್ರೀ? ಇದು ನನಗೆ ಈಗ ಸದ್ಯಕ್ಕೆ ಇದು ಜನರಿಗೆ ತಲುಪಲಿ ಅನ್ನೋದು ಇದು ಮೊದಲು. ಆಮೇಲೆ ನೋಡ್ಬೇಕು ಸರ್, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದೇ ತುಂಬಾ ಜನ ಕಾದಂಬರಿ ಕೇಳ್ತಾ ಇದ್ದಾರೆ. ಅದು ಕಾದಂಬರಿ ನನಗೆ ಅದಕ್ಕಷ್ಟು ತಾಳ್ಮೆ ಬೇಕು, ಸಮಯ ಬೇಕು. ನೋಡ್ಬೇಕು ಸರ್, ಫಸ್ಟು ಇದು ರೀಚ್ ಆಗಲಿ ಹೇಗೆ ಏನು ಅಂತ. ಸೊ ಈ ಪುಸ್ತಕ ಯಾರು ತಗೊಳ್ಬೇಕು ಅನ್ಕೊಂಡಿದ್ದಾರೆ, ದಯವಿಟ್ಟು ಅವರು ನಾವು ಹರಿವು ಪ್ರಕಾಶನದ ನಂಬರ್ನ ಕೊಟ್ಟಿರ್ತೀವಿ, ದಯವಿಟ್ಟು ಅದನ್ನು ತೊಗೊಂಡು ಓದಿ ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಶುಭಶ್ರೀ ಅವ್ರಿಗೆ ತಿಳಿಸಿ. ಇದ್ರ ಬೆಲೆ ತುಂಬ ಕಡಿಮೆ ಇದೆ, 170 ರೂಪಾಯಿ. ತೊಗೊಂಡು ಓದಿ, ನಿಮಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ. ನಿಮ್ಮ ಒಳಗಡೆ ಇರುವಂಥ ಏನು ಹೇಳಿ ಒಂದು ಭಾವಲೋಕ ಅಂತ ನಾವು ಕರಿತೀವಲ್ವ, ಅದು ಒಂದು ಸ್ವಲ್ಪ ಸಶಕ್ತ ಆಗಬೇಕು, ಸಮೃದ್ಧ ಆಗಬೇಕು. ಇಲ್ಲಾಂದ್ರೆ ನಮ್ಮ ಲೈಫಲ್ಲಿ ನಾವು ಮೆಕ್ಯಾನಿಕಲಾಗಿ ಬದುಕ್ತಾ ನಾವು ಸ್ವಲ್ಪ. ಬಟ್ ನನಗನ್ಸುತ್ತೆ ನೀವು ಒಂದು ಸಲ ಅದು ಸೃಷ್ಟಿ ಆಗಿಬಿಟ್ರೆ, ಅದು ಓದುವಂಥ ಅಟ್ಮಾಸ್ಫಿಯರ್ ಸೃಷ್ಟಿಯಾಗಿ ನೀವು
ಅದು ಒಂದು ಹವ್ಯಾಸ ನಿಮ್ಗೆ ಕ್ರಿಯೇಟ್ ಆದರೆ ನೀವು ಬೇರೆ ವ್ಯಕ್ತಿ ಆಗ್ತೀರಾ ಆ್ಯಕ್ಚುಲಿ, ಖಂಡಿತ ಅಲ್ವಾ? ಹೌದು. ಸೊ ಆ ದೃಷ್ಟಿಯಿಂದ ಎಲ್ಲರೂ ಪುಸ್ತಕಗಳು ಓದಬೇಕು. ಕಥೆಗಳನ್ನ ವಿಶೇಷವಾಗಿ ಓದೋವಂಥದ್ದು ಯಾಕೆ ಒಂದು ವಯಸ್ಸಿಗೆ ಬೇಕಾಗುತ್ತೆ ಅಂದರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ವಿಶೇಷವಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಇದನ್ನು ತೊಗೊಂಡು ಓದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಶುಭಶ್ರೀ ಅವರೇ, ಓದುಗರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಜನ ಹೇಳ್ತಾರೆ ಸರ್, ಓದುಗರು ಇಲ್ಲ, ಈಗ ಯಂಗ್ಸ್ಟರ್ಸು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, 3 ಹೊತ್ತು ರೀಲ್ಸ್ ನೋಡ್ತಾರೆ, ಅವರಿಗೆ ಅವ್ರದ್ದು ಟೈಮ್ ಸ್ಪ್ಯಾನ್ ತುಂಬ ಚಿಕ್ಕದು ಅಂತ ಹೇಳ್ತಾರೆ. ಹಾಗಿಲ್ಲ ಸರ್. ಆ್ಯಕ್ಚುಲಿ ನಾನು ನೋಡಿರೋದು ನನ್ನ ರೀಡರ್ಸ್ ಅಂತ ಒಂದಿಷ್ಟು ಜನ ಇದ್ದಾರೆ ಸರ್, ಅವರು ಎಲ್ಲರೂ ಯಂಗ್ಸ್ಟರ್ಸ್ ಸರ್. ನನಗೆ ಇದನ್ನು ಮಾಡುವಾಗ ಸ್ವಲ್ಪ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಒಂಚೂರು ಭಯ ಇತ್ತು. ಇದೆಲ್ಲ ಕಾವ್ಯಾತ್ಮಕವಾಗಿದೆ ಟೈಟಲ್ಲು, ಜನ ಹೇಗೆ ಸ್ವೀಕರಿಸ್ತಾರೇನೋ, ಹಳ್ಳಿಗಳ ನೇಟಿವಿಟಿ ಕತೆ ಆಗಿರೋದ್ರಿಂದ ಹೇಗೆ ಇದು ಮಾಡ್ತಾರೆ. ಜೆನ್ಸಿ ಕಿಡ್ಸೇ ತುಂಬ ಇಷ್ಟಪಟ್ಟಿದ್ದಾರೆ, ದೊಡ್ಡವ್ರಿಗಿಂತನೂ ಚಿಕ್ಕವರಿಗೆ ತುಂಬ ಇಷ್ಟ ಆಗಿದೆ. ಈಗಷ್ಟೇ ಓದ್ಕೊಂಡಿರೋರು ಓದೋರು ಇದ್ದಾರೆ ಸರ್, ನಾವು ಅವ್ರನ್ನ ತಲುಪಬೇಕಷ್ಟೇ. ತುಂಬ ಚೆನ್ನಾಗಿ ಹೇಳಿದ್ರಿ. ಸಿನಿಮಾಗಳಿಗೆ ಕಥೆ ಬರೆಯೋದು, ಕಥೆ ಕೊಡೋದು, ಅಥವಾ ನಿಮ್ಮ ಕಥೆಗಳಲ್ಲಿ ಸಿನಿಮಾಗೆ ಯಾವುದಾದ್ರೂ ಸೂಟ್ ಆಗ್ಬಹುದು, ಆ ಥರದ್ದು ಏನಾದರೂ ಯೋಚನೆ ಇದೆಯಾ ನಿಮಗೆ? ಅಥವಾ ಶಾರ್ಟ್ ಮೂವಿ ಮಾಡುವಂಥದ್ದು? ನನಗೆ ಕೇಳಿದ್ದಾರೆ ಸರ್, ಆಲ್ರೆಡಿ ಕೇಳಿದ್ದಾರೆ. ರಮೇಶ್ ಬೇಗಾರ್ ಗೊತ್ತಿರ್ಬೋದು ನಿಮಗೆ, ಅವರು ಈ ಬಿದಿಗೆ ಚಂದ್ರಮನ ಬಿಕ್ಕು ಅಂತ ಟೈಟಲ್ ಇರೋದೇ ಒಂದು ಕತೆ ಇದೆ, ಅದನ್ನ ಶಾರ್ಟ್ ಮೂವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಮುಂದೆ ಹೇಗಾಗುತ್ತೆ ಅಂತ. ಅದಕ್ಕೋಸ್ಕರ ಬರ್ದಿದ್ದೇನಲ್ಲ, ಅದೇ ಅವ್ರಿಗೆ ಅದು ತುಂಬ ಇಷ್ಟ ಆಯ್ತಂತೆ. ನೋಡಿ, ಸುಮ್ಮನೆ ಒಂದು ಪುಟ ಓದಿದಾಗ ನನಗಿಲ್ಲೇ ಸುಮ್ಮನೆ ಇದು ಯಾವ ಕಥೆ ಅಂದರೆ ಆ ಕಥೆ ಬಂಜರು ಭೂಮಿ ಅಂತ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂಥೇಳಿ. ಅದು ಏನು ವಿಷಯ ಗೊತ್ತಿಲ್ಲ ನನಗೆ. ಇಲ್ಲದ ಗಾಂಭೀರ್ಯ ಹೊದ್ದುಕೊಂಡು ತಿಣುಕೊಡುವ ಮಾವ, ಮಹಿಳಾ ಸಮಾಜದ ಕಾರ್ಯಕರ್ತರಲ್ಲಿ ಸಕ್ರಿಯರಾಗಿ ಆಸ್ತಿ ಅಂತಸ್ತೆಂದು ಮೆರೆಯುವ ಅತ್ತೆ, ಮದುವೆಯಾಗಿ ಪುಟ್ಟ ಮಗುವಿದ್ದರೂ ಹುಡುಗಾಟದ ಬುದ್ಧಿರುವ ನಾದಿನಿ, ಹಗಲೆಲ್ಲ ಪುರುಷ ಸಿಂಹನಾಗಿ ಮೆರೆದು ರಾತ್ರಿಯ ಮಂಚವನ್ನೇ ತೊಟ್ಟಿಲ ಮಧ್ಯೆ ಮಲಗುವ ಹಸುಗೂಸಿನಂಥ ಗಂಡ, ಹೊರಗಿನ ಕೆಲಸಗಳಿಗೆಲ್ಲ ಆಳು ಕಾಳುಗಳು ಅಚ್ಚುಕಟ್ಟಾಗಿ ಅಡುಗೆ ಮಾಡುವ ಕೆಲಸ ಬಿಟ್ಟರೆ ಮತ್ತುಳಿದ ಸಮಯ ಖಾಲಿ. ಸೊ ಹಾಗೆ ತುಂಬ ಚೆನ್ನಾಗಿದೆ ನಿಮ್ಮ ಶೈಲಿ, ನಿಮ್ಮ ಬರಹ, ನೀವು ಬಳಸಿರೋಂಥ ಭಾಷೆ ಭಾಳ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಸೊ ನಿಮಗೆ ಒಳ್ಳೆಯದಾಗಲಿ ಶುಭಶ್ರೀ ಅವ್ರಿಗೆ ಅಂತ ನಾನು ಹಾರೈಸ್ತೀನಿ. ಮತ್ತು ಈ ಪುಸ್ತಕ ಮತ್ತು ಈ ಕಥೆಗಳು ನಮ್ಮ ಜನರಿಗೆ ತಲುಪಲಿ ಅಂತ ನಾನು ಆಶಿಸ್ತೀನಿ. ಸೊ ದಯವಿಟ್ಟು ಅದನ್ನು ಓದಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್ ಶುಭಶ್ರೀ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನನಗೇನೋ ಇನ್ಕಂಪ್ಲೀಟೇ ಅನಿಸುತ್ತೆ ಎಲ್ಲ ಸಂದರ್ಶನ. ಈ ಸಂದರ್ಶನ ಕೂಡ ಇನ್ಕಂಪ್ಲೀಟೇ ಅನಿಸ್ತಾ ಇದೆ, ಇನ್ನೂ ಏನೋ ಅಂತ ಅನಿಸುತ್ತಲ್ವ ನಿಮಗೂ ಕೂಡ? ಬಟ್ ಅದು ಇರಬೇಕು, ಆ್ಯಕ್ಚುಲಿ ಇನ್ಕಂಪ್ಲೀಟ್ನೆಸ್ ಇರಬೇಕು, ಆವಾಗಲೇ ನೆಕ್ಸ್ಟ್ ಮತ್ತೆ ಮುಂದುವರಿಯೋಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದಷ್ಟು ಯೋಚನೆ ಮಾಡೋಕ್ಕೆ ಸಾಧ್ಯ, ಇನ್ನೊಂದ್ಸಲ ಭೇಟಿ ಆಗಕ್ಕೆ ಸಾಧ್ಯ. ಎಲ್ಲ ಮುಗೀತು ಅಂತ ಅನ್ಸಿದ್ರೆ ಲೈಫೇ ಮುಗ್ದಂಗೆ. ಯಾವುದು ಮುಗಿಯಲ್ಲ ಆ್ಯಕ್ಚುಲಿ, ಅಲ್ವಾ? ಮುಗಿಬಾರದು ಕೂಡ, ಮುಗಿಬಾರದು ಖಂಡಿತ. ಇನ್ನೊಂದು ತಿರುವು, ಇನ್ನೊಂದು ಮಗ್ಗುಲ ಆಗ್ಲೇಬೇಕು ಯಾವಾಗಲೂ. ಇದ್ರ ಬಗ್ಗೆ ಇನ್ನೊಂದು ಕತೆ ಬರೀತಾರೆ ಅವರು. ಸೊ ಒಳ್ಳೆಯದಾಗಲಿ ಸರ್, ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲ ಓದುಗರಿಗೂ, ಹರಿವು ಬುಕ್ಸ್ ರತೀಶ್ ಸರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ಸ್, ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಸೊ ರತೀಶ್ ಅವ್ರಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಕಂಪ್ಲೇಂಟ್ ಅಂತಲ್ಲ, ಅಂದರೆ ನಾವು ಯೂಶ್ವಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲಕ್ಕೆ ಕಥೆ ಓದ್ತಾ ಇರೋರು ಈಗೆಲ್ಲ ಒಂಥರ ಏನು ಹೇಳಿ ಮಾರ್ಗದರ್ಶನದ ಪುಸ್ತಕಗಳು, ಒಂಥರ ಲೈಫ್ ಸ್ಕಿಲ್ಸ್ ಪುಸ್ತಕಗಳು, ಅಥವಾ ಒಂಥರ ಹಣ ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಓದೋಕ್ಕೆ ಶುರು ಮಾಡಿದ್ದಾರೆ ತುಂಬ ಜನ. ಅದು ಓದಬಾರ್ದಂತಲ್ಲ, ಅದು ಖಂಡಿತ ಓದಬೇಕು, ಅದು ಬೇಕು. ಬಟ್ ಒಂದು ಹಂತದಲ್ಲಿ ಈ ಥರದ ಕಥೆ ಪುಸ್ತಕಗಳು ಬೇಕು ಪ್ರತಿಯೊಬ್ಬರಿಗೂ ಕೂಡ. ಸೊ ಹೀಗಾಗಿ ಇಂಥವುಗಳನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಿಮ್ಮ ಮಗ್ಗಲಲ್ಲಿರಲಿ, ನಿಮ್ಮ ತಲೆದಿಂಬಿನ ಪಕ್ಕದಲ್ಲಿರಲಿ, ಓದ್ಕೊಂಡು ಒಂದು ಸ್ವಲ್ಪ ಓದಿ ನೀವು ಮಲ್ಕೊಂಡ್ರೆ ನಿಮಗೇನೋ ಒಂದು ಸಾರ್ಥಕ ಭಾವ ಕ್ರಿಯೇಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಅಷ್ಟು ಹೇಳ್ತಾ, ಬಿದಿಗೆ ಚಂದ್ರಮನ ಬಿಕ್ಕು ಈ ಒಂದು ಬುಕ್ಕು ನಿಮ್ಗೆಲ್ಲರಿಗೂ ಸಿಗಲಿ. ಅದನ್ನು ಕೊಂಡ್ಕೊಳ್ಳೋಕ್ಕೆ ನಾನು ಆನ್ಲೈನ್ ಲಿಂಕ್ಗಳನ್ನ ಮತ್ತು ನಂಬರ್ಗಳನ್ನ ಎಲ್ಲವನ್ನು ಕೂಡ ಹಾಕಿದ್ದೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ದೀನಿ. ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕ, ಮತ್ತು ಖಂಡಿತ ಓದಿ ಈ ಪುಸ್ತಕ ಬಿದಿಗೆ ಚಂದ್ರಮನ ಬಿಕ್ಕು. ಥ್ಯಾಂಕ್ ಯು.